ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಯೋಂತಃ ಪ್ರವಿಶ್ಯ ಮಮ ವಾಚ ಇಮಾಂ ಪ್ರಸುಪ್ತಾ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಸ್ತ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಜಯತಿ ಹರಿರಚಿಂತಯಃ ಸರ್ವದೇವೈಕವಂದ್ಯಃ ಪರಮಗುರುರು ಅಭೀಷ್ಟಾವಾಪ್ತಿಲಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷ ಸರಸಿಜನೆ ನಯನೋऽಸೌ ಶ್ರೀಪತಿರ್ಮಾನದೋಲಃ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮುತಯಸ್ಯ ತಮುಪಾಸೇ ಶ್ರೇಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚ ಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ಯ ತಸ್ಯ ಪೂಜಾ ಸ್ಯುಃ ಮನೋ ವಾಕ್ ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚಂ ಹರಿಂ ಸ್ಮರೇತ್. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ನಮೋಸ್ತು ತಾತ್ವಿಕಾ ದೇವಾ ವಿಷ್ಣು ಭಕ್ತಿಪರಾಯಣ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮ ವೃತ್ತಿ ಬಂಧ ಮೋಕ್ಷ ಯಸ್ಯಾ ಅಪಾಂಗ ಲವ ಮಾತ್ರತ ಊರ್ಜಿತಾ ಸಾ ಶ್ರೀಃ ಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗ್ಯತಾಂ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾದ್ ಭವೇತ್. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞ ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವ ನಿಮಗಾಃ. ನಮಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ. ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್. ನಮಃ ಶ್ರೀಮನ್ಮಧ್ವ ಪ್ರದಿಶು ಸುದೃಶನ್ನೋ ಜಯ ಜಯ. ಮಾತರ್ಮೇ ಮಾತರಿಶ್ವನ್ ಪಿತರ ತಲಗುರೋದ್ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರ ಇತರ ಜನ್ಮ ಮೃತ್ಯಾಮಯಾನಾಂ. ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾ ನಿರ್ನಿಮಿತ್ತಾಂ. ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವಧಾಂ. ಅಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂಚಿತ ಮನೋರಥ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಚಿತ್ರೈ ಪದೈಶ್ಚ ಗಂಭೀರೈ ವಾಕ್ಯೈರ್ಮಾನೈರಖಂಡಿತೈ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌ ಘಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವದಯಾಶ್ರಯನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ದುರ್ವಾಧಿಧ್ವಾಂದರವಯೇ ವೈಷ್ಣವೇಂದೀವರೆಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ. ಪರಮ ಪೂಜ್ಯ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದರ ಅಡಿಗಾವರದಲ್ಲಿ ನಮಸ್ಕಾರ ಮಾಡುತ್ತಾ ಎಲ್ಲ ಗುರು ಹಿರಿಯರಿಗೆ ನಮಸ್ಕರಿಸಿ, ನನ್ನ ಪ್ರೀತಿಯ ಅಧ್ಯಾತ್ಮ ಬಂಧುಗಳೇ, ನಾವು 3ನೇ ದಿನದ ಮಧ್ವವಿಜಯ ಆಚಾರ್ಯ ಮಧ್ವರ ಜೀವನ ಚರಿತ್ರೆಗೆ ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ನಾವು ನಿನ್ನೆ ತನಕ ಮಹಾಭಾರತದ ಅನೇಕ ಕಥೆಗಳು, ಭೀಮನ ಕಥೆ, ಕೃಷ್ಣನ ಕಥೆಯನ್ನು ನೋಡಿ ನಾವು ಸ್ವಲ್ಪ ಆಚಾರ್ಯರ ಅವತಾರಕ್ಕೆ ಏನು ಬೀಜಕ್ಷೇಪ ಆಯಿತು ಅದನ್ನೂ ಕೂಡ ನೋಡಿದ್ವಿ. ಆಮೇಲೆ ಬೇರೆ ಯಾವ ಯಾವ ಧರ್ಮಗಳು ಪ್ರಚಾರವಾಗಿ ಬಂತು ನಮ್ಮ ಭಾರತ ದೇಶದಲ್ಲಿ, ಅದಕ್ಕೆ ಉತ್ತರ ಕೊಡಲಿಕ್ಕೆ ಆಚಾರ್ಯರು ಏಕೆ ಅವತಾರ ಮಾಡಿದರು ಅನ್ನೋದು ಇವತ್ತಿನಿಂದ ಇನ್ನು ಮುಂದೆ ನಾವು ಕೇವಲ ಆಚಾರ್ಯರ ಇದನ್ನೇ ನೋಡ್ತಾ ಹೋಗೋದು. ಆಚಾರ್ಯರು ಹುಟ್ಟಿದ್ದು, ಆಚಾರ್ಯರ ಬಾಲಲೀಲೆ, ಆಚಾರ್ಯರ ಸನ್ಯಾಸ, ಅವರ ದೀಕ್ಷೆ, ಹಾಗೆ ನಾವು ಅದನ್ನು ಮುಂದೆ 16 ಸರ್ಗೆವರೆಗೂ ಅದನ್ನೇ ನೋಡ್ತಾ ಹೋಗ್ತೀವಿ.
ನೆನ್ನೆ ನಾನು ನಿಮಗೆ ಹೇಳಿದ್ದೆ, ಕ್ರೋಧವಶ ರಾಕ್ಷಸರ ನಾಯಕ ಒಬ್ಬ ಮಣಿಮಾನ್ ಅಂತ ಇದ್ದ. ಆ ಮಣಿಮಂತ ಏನು ಮಾಡ್ತಾನಂತಂದರೆ, ಭೀಮಸೇನನ ಸಿದ್ಧಾಂತವನ್ನು ವಿರೋಧ ಮಾಡಲಿಕ್ಕೆ ಅಥವಾ ವೈಷ್ಣವ ಸಿದ್ಧಾಂತ ಮತ್ತು ವೈದಿಕ ಸಿದ್ಧಾಂತವನ್ನು ವಿರೋಧ ಮಾಡಲಿಕ್ಕೆ ಭೀಮಸೇನನ ಜೊತೆ ಬಲದಿಂದ ವಿರೋಧ ಮಾಡಲಿಕ್ಕಂತೂ ಸಾಧ್ಯ ಇಲ್ಲ. ಅದಕ್ಕಾಗಿ ಅವನ ಸಿದ್ಧಾಂತವನ್ನೇ ವಿರೋಧ ಮಾಡಬೇಕು ಅಂತ ಆ ಕ್ರೋಧವಶ ರಾಕ್ಷಸರ ನಾಯಕನಾದ ಮಣಿಮಂತ ಶಿವನ ಕುರಿತು ತಪಶ್ಚರ್ಯ ಮಾಡ್ತಾನೆ. ಶಿವನ ಕುರಿತು ತಪಶ್ಚರ್ಯ ಮಾಡಿ ಅವನು ಮುಂದೆ ಆ ಶಾಂಕರಿ ಮತ ಅಂತ ಏನಿದೆ ಆ ಮತಕ್ಕೆ ಅವನು ಪ್ರವರ್ತಕನಾಗಿ ಬರ್ತಾನೆ. ಅಂದರೆ ಮುಖ್ಯ ಉದ್ದೇಶ ಅಂತಂದರೆ ವೈಷ್ಣವ ಧರ್ಮ ಮತ್ತು ವೈದಿಕ ಧರ್ಮದ ಒಂದು ಅದಕ್ಕೆ ಒಂದು ಥರ ಬೇರೆ ಅಪೋಸ್ ಮಾಡ್ತಾ ಇನ್ನೊಂದು ಧರ್ಮವನ್ನು ಪ್ಯಾರಲಲ್ ಧರ್ಮವಾಗಿ ಇನ್ನೊಂದು ಸ್ಥಾಪನೆ ಮಾಡಬೇಕು ಅಂತ ಅದು ಹೊರಟಿತು. ಅಂತಂದರೆ ದುಷ್ಟಶಕ್ತಿಗಳು ಸಾತ್ವಿಕತೆ ಪ್ರಬಲವಾದಾಗ ದುಷ್ಟಶಕ್ತಿಗಳು ಮಾಡಿರುವಂತಹ ಇವೊಂದು ಕೆಲವು ಕಾರ್ಯಕ್ರಮಗಳಿವು. ಇದೇ ಮಣಿಮಂತ ಮುಂದೆ ಶಾಂಕರೀಯ ಪರಂಪರೆಯಲ್ಲಿ ಬಂದು ಈ ಶಾಂಕರೀಯ ಪರಂಪರೆಯಲ್ಲಿ ಏನು ಬಂದು ದುರ್ವಾದಿಗಳು ಏನೇನಿದ್ದುವು ಅಂತಂದರೆ ಮೀಮಾಂಸಕರು, ವೈಶೇಷಿಕರು, ಅವರು ಯಾರ್ಯಾರು ಆಚಾರ್ಯ ಕಾಲದಲ್ಲಿ ಇದ್ದರು ಅವರಿಗೆ ಉತ್ತರ ಕೊಡಲಿಕ್ಕೆ ಆಚಾರ್ಯರು ವಾಯುದೇವರೇ 3ನೇ ಅವತಾರ ಮಾಡಿ ಭೂಮಿಗೆ ಬಂದರು. ನಾನು ಅದಕ್ಕಿಂತ ಮುಂಚೆ ಆಚಾರ್ಯರ ಹುಟ್ಟೋಕ್ಕಿಂತ ಮುಂಚೆ ಕೆಲವು 2-3 ಘಟನೆಗಳನ್ನು ನಿಮ್ಮ ಮುಂದೆ ಇಟ್ಟು ನಾನು ಅವರ ಜನ್ಮಕ್ಕೆ ಹೋಗ್ತೇನೆ. ಇವರು ಏನು ಮಾಡಿದರು ಅಂತಂದರೆ, ನಾನು ನಿನ್ನೆ ಮೈತ್ರಾಯಣಿ ಉಪನಿಷತ್ತು ಒಂದು ವಾಕ್ಯ ನಿಮ್ಮ ಮುಂದೆ ಹೇಳಿದ್ದೆ. ಅದೇ ತತ್ವನಿರ್ಣಯದಲ್ಲಿ ಆಚಾರ್ಯ ಅದನ್ನೇ ಕೋಟ್ ಮಾಡ್ತಾರೆ, ಮಿಥ್ಯಾ ತರ್ಕೈಹಿ ಕುಹಕೇಂದ್ರ ಜಾಲೈಹಿ ವೈದಿಕೇತು ಪರಿಸ್ಥಾತು ಮಿಚ್ಛಂತಿ ಅಂತ. ಅಂದರೆ ವೈದಿಕರಂತೆ ಸೋಗು ಹಾಕಿ ವೈದಿಕರಂತೆ ವೇಷಭೂಷಣ ಮಾಡಿಕೊಂಡು ಆ ವೈದಿಕರ ಜೊತೆ ಸೇರಿಕೊಂಡು ವೇದವನ್ನು ಅಪಲಾಪ ಮಾಡೋದು ಇದೊಂದು ದಂಧೆ ಆಗಿಬಿಟ್ಟಿತ್ತು ಆಗ. ಅಂತಂದರೆ ವೇದಾಂತಿಗಳ ಜೊತೆನೇ ಇರೋದು, ವೇದಕ್ಕೆ ಬೇರೆ 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 ವಿಚಿತ್ರವಾದಂತಹ ಅರ್ಥವನ್ನು ಹೇಳಿ ಜನರಿಗೆ ಮೋಸ ಮಾಡುವುದೇ ಒಂದು ಕೆಲಸ ಆಗಿತ್ತು. ಅದಕ್ಕೆ ಆ ಮೈತ್ರಾಯಣಿ ಉಪನಿಷತ್ ಮಂತ್ರವನ್ನೇ ಆಚಾರ್ಯರು ಕೋಟ್ ಮಾಡ್ತಾರೆ ತತ್ವನಿರ್ಣಯದಲ್ಲಿ. ವಿಮರ್ಶಕರು ಹೇಳ್ತಾರೆ ಅದು ಆಚಾರ್ಯರದಲ್ಲ ಅಂತ, ಅದು ಆಚಾರ್ಯರದೇ. ಅದು ನಾನು ನಿನ್ನೆ ಅದಕ್ಕೆ ಅದರ ಬ್ಯಾಕ್ಗ್ರೌಂಡ್ ಕೂಡ ಕೊಟ್ಟಿದ್ದೆ. ನಾನು ಏನಾಯಿತು ಅಂತಂದರೆ, ಹೀಗೆ ಈ ಸಮಾಜದಲ್ಲಿ ಇಂತಹ ಒಂದು ಸ್ಥಿತಿ ಬಂದಾಗ ಮೊದಲಿಗೆ ಪಕ್ಕ ಅದನ್ನು ಒಪ್ಕೊಳ್ಳಿಕ್ಕಾಗಲಿಲ್ಲ ಜನರಿಗೆ. ನಾನು ವೇದ ವಿರೋಧ ಮಾಡೋದು ಏನೋ ಒಂದು ಜನಾಂಗ ಇತ್ತು, ಆ ಜನಾಂಗಗಳ ಸಿದ್ಧಾಂತ ಜನರು ಒಪ್ಪಲಿಕ್ಕೆ ಆಗಲಿಲ್ಲ. ಯಾಕೆ ಅಂತಂದರೆ ವೈಷ್ಣವ ಧರ್ಮ ಮತ್ತು ವೈದಿಕ ಧರ್ಮ ಬಹಳ ಪ್ರಬಲವಾಗಿ ನಮ್ಮ ದೇಶದಲ್ಲಿ ಕಾಲಿಟ್ಟಿತ್ತು. ಆಮೇಲೆ ನೀವು ಇನ್ನೊಂದು ಏನಾಯಿತು ಅಂತಂದರೆ, ಈ ಬಹಳ ಹಿಂದೆ ಅಂತಂದರೆ ಬೌದ್ಧ ಧರ್ಮ ಬರೋಕ್ಕಿಂತ ಮುಂಚೆ, ಅಂದರೆ ನಾನು ವೇದ ಕಾಲದ ಮಾತನಾಡ್ತಾ ಇದ್ದೀನಿ, ಅಲ್ಲಿ ಸನ್ಯಾಸವನ್ನು ತಗೊಳ್ಳೋದು ಕ್ರಮ ಇರಲಿಲ್ಲ. ಬೌದ್ಧರಲ್ಲಿ ಸನ್ಯಾಸ ದೀಕ್ಷೆ ತಗೊಳ್ಳೋದೊಂದು ಬಹಳ ಒಂದು ಫ್ಯಾಷನ್ ಆಗಿ ಬಂತವರಲ್ಲಿ. ಅದಕ್ಕಿಂತ ಮುಂಚೆ ನಮ್ಮ ವೇದ ಕಾಲದಲ್ಲಿ ಸನ್ಯಾಸ ತಗೊಳ್ಳೋದು ಬಹಳ ಕಡಿಮೆ. ಅಂತಂದರೆ ನಾನು ಗೃಹಸ್ಥನಾಗಿಯೇ ನಾನು ಸಾಧನೆ ಮಾಡಬೇಕು, ಯಾರು ಸನ್ಯಾಸಿಯಾಗಿ ಸಾಧನೆ ಮಾಡಬೇಕು ಅವರು ಸನ್ಯಾಸಿಯಾಗಿಯೇ ಮಾಡಬೇಕು. ಅಂತಂದರೆ ಸನ್ಯಾಸಿಯಾಗಿಯೇ ನಾನು ಮೋಕ್ಷ ಪಡಿತೇನೆ ಅನ್ನೋದು ಒಂದು ತಪ್ಪು ಕಲ್ಪನೆ. ಅದು ವೇದ ಕಾಲದಲ್ಲಿ ಇರಲಿಲ್ಲ ಹಾಗೆ ಅಂತ. ಅದಕ್ಕೆ ನೋಡಿ, ಯಾವಾಗಲೂ ಯಾವುದೇ ಕಾಲ ಇರಲಿ ಅಲ್ಲಿ ಸನ್ಯಾಸಿಗಳೇ ಗೃಹಸ್ಥರಿಗಿಂತ ಕಮ್ಮಿ, ಅವರ ಪಾಪ್ಯುಲೇಷನ್ನೇ ಕಮ್ಮಿ. ಅಂತಂದರೆ ಕೆಲವರೇ ಸನ್ಯಾಸಿಯಾಗಿ ಸಾಧನೆ ಮಾಡಿ ಮೋಕ್ಷಕ್ಕೆ ಹೋಗ್ತಾರೆ. ಇನ್ನೊಂದು ಉದಾಹರಣೆ ನಿಮಗೆ ನಾನು ಕೊಡಬೇಕು ಅಂತಂದರೆ, ವೇದ ಕಾಲದ ಎಲ್ಲ ಸಮಗ್ರ ಮಂತ್ರಗಳ ದ್ರಷ್ಟಾರರು ಅಂತ ಏನಿದ್ದಾರೆ ಋಷಿಗಳು, ಅವರು ಯಾರೂ ಕೂಡ ಸನ್ಯಾಸಿಗಳಲ್ಲ, ಅವರೆಲ್ಲರೂ ಗೃಹಸ್ಥರೇ. ಅಂತಂದರೆ ನಮ್ಮ ಅಂತಂದರೆ ನಮ್ಮ ಶಾಸ್ತ್ರದಲ್ಲಿ ಕೆಲವರು ಊರ್ಧ್ವರೇತಸ್ಕರಿದ್ದಾರೆ. ಊರ್ಧ್ವರೇತಸ್ಕರ್ ಅಂತಂದರೆ ಸನ್ಯಾಸಿ, ಪರಮಹಂಸ, ಆ ಒಂದು ಎತ್ತರದಲ್ಲಿ ಇರುವಂತಹ ಊರ್ಧ್ವರೇತಸ್ಕರಲ್ಲಿ ಒಂದು 8-10 ಜನ, ಅದರಲ್ಲಿ ಮುಖ್ಯವಾಗಿ ಸನಕ ಸನಂದನ ಸನತ್ಕುಮಾರರು. ಅಂತಂದರೆ ನಿಮಗೆ ಇನ್ನೊಂದು ಉದಾಹರಣೆ ಕೊಡಬೇಕು ಅಂತಂದರೆ, ನಮ್ಮ ವೇದ ಮಂತ್ರಗಳು, ಯಾವುದೇ ವೇದ ತಗೊಳ್ಳಿ, ಋಗ್ವೇದ ತಗೊಳ್ಳಿ, ಯಜುರ್ವೇದ, ಸಾಮ, ಅಥರ್ವವೇದ ಯಾವುದೇ ತಗೊಳ್ಳಿ, ಅದರಲ್ಲಿ 100 ಜನ ಮುಖ್ಯ ಋಷಿಗಳು. ಆ 100 ಜನ ಮುಖ್ಯ ಋಷಿಗಳಲ್ಲಿ 90 ಮಂದಿ ಎಲ್ಲ ಋಷಿಗಳು ಗೃಹಸ್ಥರು, ಅದರಲ್ಲಿ 10 ಮಂದಿ ಸನ್ಯಾಸಿಗಳು. ಅಂತಂದರೆ 10 ಮಂದಿ ಗೃಹಸ್ಥರಿದ್ದರೆ ಒಬ್ಬ ಸನ್ಯಾಸಿ ಇರ್ತಿದ್ದ. ಆ ರೇಷಿಯೋ 10:1 ಆ ರೇಷಿಯೋ ಇತ್ತು. ಆದರೆ
ಬೌದ್ಧ ಧರ್ಮದಲ್ಲಿ ಏನಾಯಿತು ಅಂತಂದರೆ, ವಯಸ್ಸಾದ ಮೇಲೆ ಅವರು ಅಲ್ಲಿ ಬೌದ್ಧ ಧರ್ಮದಲ್ಲಿ ವಿಹಾರಗಳಂತ ಮಾಡಿದರು, ಬುದ್ಧ ವಿಹಾರಗಳಂತ ಮಾಡಿದರು. ಆ ವಿಹಾರಗಳಲ್ಲಿ ನಿಮಗೆ ಅಲ್ಲಿ ಮಠಗಳಿರಲಿಲ್ಲ, ಮುಖ್ಯವಾಗಿ ಎಲ್ಲ ಕಡೆ ಹಳ್ಳಿಗಳಲ್ಲಿ ಬೌದ್ಧ ವಿಹಾರ ಶುರುವಾಯಿತು. ಆ ಬೌದ್ಧ ವಿಹಾರ ಶುರುವಾಗೋದು ಅಲ್ಲಿ ಅನೇಕ ಸನ್ಯಾಸಿಗಳಾಗೋದು ಅಂತಂದರೆ, ಸ್ವಲ್ಪ ಹಿಂದಿನ ಕಾಲದಲ್ಲಿ ವಯಸ್ಸಾಯಿತು ಅಂತಂದರೆ ಸನ್ಯಾಸ ಆಶ್ರಮ ತಗೊಂಡು ಈ ಬುದ್ಧ ವಿಹಾರಗಳಲ್ಲಿ ಎಲ್ಲ ಸೇರ್ತಾ ಇದ್ರು. ಆ ಬುದ್ಧ ವಿಹಾರದಲ್ಲಿ ಅವರು ಇನ್ನೊಂದು ಏನು ಸಮಾಜದಲ್ಲಿ ಒಂದು ಘೋರ ಅಪರಾಧ ಮಾಡಿದರು ಅಂತಂದರೆ, ಗಂಡಸರಿಗೂ ಸನ್ಯಾಸವನ್ನು ಕೊಟ್ಟರು, ಹೆಣ್ಮಕ್ಳಿಗೂ ಸನ್ಯಾಸವನ್ನು ಕೊಟ್ಟರು. ಆ ಗಂಡಸು ಸನ್ಯಾಸಿ ಸ್ವಾಮಿಗಳು ಕೂಡ ವಿಹಾರದಲ್ಲಿ, ಹೆಂಗಸು ಸನ್ಯಾಸಿನಿ ಕೂಡ ಅವರು ವಿಹಾರದಲ್ಲಿ. ಅದು ಬೌದ್ಧ ವಿಹಾರ ಹೋಗಿ ಬೇರೆ ವಿಹಾರ ಆಗಿ ಮರಿ ಸನ್ಯಾಸಿಗಳು ಹುಟ್ಲಿಕ್ಕೆ ಪ್ರಾರಂಭ ಮಾಡಿದರು. ಅಂತಹ ಒಂದು ಸೊಸೈಟಿಯಲ್ಲಿ ಎಂತಹ ಒಂದು ಘೋರ ನೋಡಿ ಅದು. ಸನ್ಯಾಸ ದೀಕ್ಷೆಯಲ್ಲಿ ನಾನು ಅಲ್ಲಿ ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಂಡು ಸಂಸಾರ ಮಾಡ್ತೇನೆ ಬೌದ್ಧ ವಿಹಾರದಲ್ಲಿ ಅಂತ ಅಲ್ಲಿವರೆಗೂ ಬಂತು. ಆಗ ಇವರೇನಾಯಿತು ಅಂತಂದರೆ, ದೊಡ್ಡ ಅನಾಹುತ ಅದು ನಮ್ಮ ಸಮಾಜಕ್ಕೆ ಅದು ಮಾಡಿರೋದು. ಒಂದು ಧಾರ್ಮಿಕವಾಗಿ ನಮ್ಮ ಸಮಾಜಕ್ಕೆ ಮಾಡ್ತಾ ಇರುವಂತಹ ಒಂದು ದೊಡ್ಡ ಅಪರಾಧ ಅದು ಅಪಚಾರ ಇವರು ಬೌದ್ಧರು ಮಾಡಿದರು. ಈ ಬುದ್ಧ ವಿಹಾರಗಳಿಂದ ಇದು ಎಲ್ಲ ಸಮಸ್ಯೆ ಶುರುವಾಯಿತು. ಅದೇ ಪ್ರಾಯ ಅನಸತ್ತೆ ವಿಹಾರ ಹೋಗಿಯೇ ಬಿಹಾರ ಆಗಿದ್ದು. ಯಾಕೆಂತಂದರೆ ಅಲ್ಲಿ ನಾವು ಅವ್ಯವಸ್ಥೆಗಳನ್ನು ನೋಡ್ತೇವೆ. ಆ ಒಂದು ನಿಟ್ಟಿನಲ್ಲಿ ನಾನು ಹೇಳಿದೆ, ವಿಹಾರಗಳು ಹೋಗಿ ಬಿಹಾರ ಆಯಿತು ಅಂತ. ಆಮೇಲೆ ಈ ಅದರಿಂದ ಏನಾಯಿತು ಅಂತಂದರೆ, ಸನ್ಯಾಸ ದೀಕ್ಷೆ ಅಂತಂದರೆ ಜನರಿಗೆ ಒಂಥರ ಭಯ ಹುಟ್ಟಿತ್ತು. ಅಯ್ಯೋ, ಇನ್ನೇನು ಸನ್ಯಾಸ ದೀಕ್ಷೆ ತಗೊಂಡ್ರೆ ಎಲ್ಲರೂ ಹೀಗಾದರೆ ಏನು? ನಾವು ಸನ್ಯಾಸಿಗೆ ಒಂದೊಂದು ಸರ್ತಿ ಏನಾಗುತ್ತೆ ಅಂತಂದರೆ, ಸನ್ಯಾಸಿಗಳಿಗೆ ನಾವು ಸನ್ಯಾಸಕ್ಕೆ ಒಂದೊಂದು ಸರ್ತಿ ನಾವು ಶರಣಾಗಲ್ಲ, ಆದರೆ ಆ ಕಾವಿ ಬಟ್ಟೆ ಹಾಕಿರ್ತಾರೆ ನೋಡಿ, ಅದಕ್ಕೆ ನಾವು ತಲೆಬಾಗ್ತೇವೆ. ಆ ಸನ್ಯಾಸಿ ಹತ್ರ ಎಷ್ಟೇ ಜ್ಞಾನ ಇದೆಯೋ ಇಲ್ಲೋ ಅದು ಪ್ರಶ್ನೆ ಬೇರೆ, ಆದರೆ ಆ ಕಾವಿ ಬಟ್ಟೆಗೆ ನಾವು ತಲೆಬಾಗ್ತೇವೆ. ಈ ಬೌದ್ಧ ವಿಹಾರಗಳಲ್ಲಿ ಅವರ ಮಾಡಿರುವ ಒಂದು ಅಪಚಾರಕ್ಕೆ ಸನ್ಯಾಸಿಗಳ ಮೇಲೆ ದ್ವೇಷ ಬಂದು ಹೋಯಿತು ಅಂತ ಸಮಾಜ ಹೇಳುತ್ತೆ. ಅದಕ್ಕಾಗಿ ಏನು ಮಾಡಿದ್ರು ಅಂತಂದರೆ, ಈ ನೀವು ಬೌದ್ಧ ಧರ್ಮದ ಒಂದು ಇನ್ಫ್ಲೂಯೆನ್ಸ್ ಆಗಿ ಶಂಕರರಿಗೂ ಇನ್ಫ್ಲೂಯೆನ್ಸ್ ಆಯಿತು ಅಂತ ಹೇಳ್ತಾರೆ. ನಾನು ಒಂದು ಉದಾಹರಣೆ ಕೊಡಬೇಕು ಅಂತಂದರೆ ನಿಮಗೆ, ಪಂಡಿತ್ ಜವಾಹರ್ಲಾಲ್ ನೆಹರು ನಮ್ಮ ದೇಶದ ಬಗ್ಗೆ ಒಂದು ಬುಕ್ ಬರೆದಾಗ ಅಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಶಂಕರರಿಗೆ ಸ್ವಲ್ಪ ಬುದ್ಧಿಸ್ಟ್ ಇನ್ಫ್ಲೂಯೆನ್ಸ್ ಇತ್ತು ಅಂತ. ಶಂಕರ ವಾಸ್ ಇನ್ಫ್ಲೂಯೆನ್ಸ್ ಬೈ ಬುದ್ಧಿಸಮ್ ಅಂತಂದರೆ, ಅವರು ಅಹಂ ಬ್ರಹ್ಮಾಸ್ಮಿ ಆಯಿತು, ನಾನು ದೇವರು ಒಂದೇ, ಅವು ತತ್ವಮಸಿ ವಾದಗಳು ಅವೆಲ್ಲವನ್ನು ನೋಡಿದಾಗ ನಮಗೆ ಸ್ವಲ್ಪ ಅವರಿಗೆ ಬೌದ್ಧ ಧರ್ಮದ ಛಾಯೆ ಇತ್ತು ಅವರ ಮೇಲೆ ಅಂತ, ಅವರು ಪ್ರಭಾವಕ್ಕೆ ಒಳಗಾಗಿದ್ರು ಅಂತ ನಮಗೆ ಗೊತ್ತಾಗತ್ತೆ. ಆಮೇಲೆ ಇಲ್ಲೇನಾಯಿತು ಅಂತಂದರೆ, ಈ ಎಲ್ಲವನ್ನು ನೋಡಿ ಆಚಾರ್ಯ ಮಧ್ವರು ಅವರ ಶಿಷ್ಯರ ಸಂಖ್ಯೆ ಸಾವಿರಾರು ಜನರಿದ್ರು. ಎಲ್ಲರಿಗೂ ಅವರು ಸನ್ಯಾಸ ಕೊಡಬಹುದಾಗಿತ್ತು, ಆದರೆ ಆಚಾರ್ಯರಿಗೆ ಎಚ್ಚರಿಕೆ ಇತ್ತು. ಈ ಮಠಗಳು ಈ ಸನ್ಯಾಸ ಧರ್ಮದಿಂದ ಏನೇನು ಸಮಾಜಕ್ಕೆ ಅಪಚಾರ ಆಗಿತ್ತು ಅಂತ ಹೇಳಿ ಅವರು ಅದಕ್ಕೆ ಆಚಾರ್ಯರು 9 ಜನ ಸನ್ಯಾಸಿಗಳಿಗೆ ದೀಕ್ಷೆ ಕೊಟ್ಟರು, 10ನೇಯವರಿಗೂ ದೀಕ್ಷೆ ಕೊಡಲಿಲ್ಲ. ಆಚಾರ್ಯರಿಗೆ ಅನೇಕ ಶಿಷ್ಯರಿದ್ರು, ಬಹವೋ ಶಿಷ್ಯ ಅಂತ ಹೇಳ್ತಾರೆ. ಆದರೆ ಆಚಾರ್ಯರು ಸನ್ಯಾಸ ದೀಕ್ಷೆ ಕೊಟ್ಟಿದ್ದು ಕೇವಲ 9 ಜನರಿಗೆ ಮಾತ್ರ. ಅಂತಂದರೆ ನೀವು ಈ ವಿಹಾರಗಳು ಮಠಗಳು ಸಂಸ್ಥಾನವನ್ನು ಕಟ್ಟಬೇಡಿ ಅಂತಂದರೆ, ಮುಖ್ಯವಾಗಿ ಆಚಾರ್ಯರ ಸನ್ಯಾಸಿಗಳಿಗೆ ಸಂದೇಶ ಏನಂತಂದರೆ, ಶ್ರೀಯ ವಿತ್ತೇನತು ವಿನಾಸದ ವಿಷ್ಣು ಸರ್ವೋತ್ತಮತ್ವಂತು ಸರ್ವದಾ ಪ್ರತಿಪಾದೆಯ. ನೀವು ಜೋಳಿಗೆ ಹಾಕೊಂಡು ಭಿಕ್ಷಾಟನೆ ಮಾಡಿ ವೈಷ್ಣವ ಧರ್ಮವನ್ನು ಪ್ರಚಾರ ಮಾಡಿ ಭಿಕ್ಷೆ ಬೇಡಿ ನಿಮ್ಮ ಹೊಟ್ಟೆ ತುಂಬಿಸ್ಕೊಳ್ಳಿ, ಆಸ್ತಿ ಪಾಸ್ತಿ ಸಂಸ್ಥಾನಗಳನ್ನು ಮಾಡಬೇಡಿ ಅಂತ ಹೇಳಿದರು. ಆಮೇಲೆ ಏನಾಯಿತು ಅಂತಂದರೆ, ಶಿಷ್ಯರಿಂದ ಆ ಕೆಲವು ಸ್ವಾಮಿಗಳಿಗೆ ದಾನವಾಗಿ ದತ್ತಿಯಾಗಿ ಆಸ್ತಿ ಪಾಸ್ತಿ ಬಂದಾಗ ಮಠ ಕಟ್ಟುವ ಒಂದು ಪ್ರಸಂಗ ಬಂತು. ಇಲ್ಲದೇ ಇದ್ರೆ ಆಚಾರ್ಯರ ಸಿದ್ಧಾಂತ ಸ್ಪಷ್ಟವಾಗಿದೆ. ಶ್ರೀಯ ವಿತ್ತೇನತು ವಿನಾಸದ ವಿಷ್ಣು ಸರ್ವೋತ್ತಮತ್ವಂತು ಪ್ರತಿಪಾದೆಯ. ಇನ್ನೊಂದು ಆಚಾರ್ಯರು ಹೇಳ್ತಾರೆ, ನೀನು ನಿನ್ನ ಪರಿವಾರದ ಜೊತೆ, ನಿನ್ನ ಶಿಷ್ಯ ಪರಿವಾರದ ಜೊತೆ ಭಿಕ್ಷೆ ಬೇಡಿ, ಕೇವಲ 7 ಮನೆಗೆ ಭಿಕ್ಷೆ ಬೇಡು. ಆ 7 ಮನೆಯ ಭಿಕ್ಷೆಯಿಂದ ನಿನ್ನ ಹೊಟ್ಟೆ ತುಂಬಿದರೆ ತಿನ್ನು,
ಇಲ್ಲ ಅಂತಂದ್ರೆ 8ನೇ ಮನೆಗೆ ಭಿಕ್ಷೆ ಬೇಡಲಿಕ್ಕೆ ಹೋಗ್ಬೇಡ ಅಂತ ಆಚಾರ್ಯ ಸ್ಪಷ್ಟವಾಗಿ ಹೇಳ್ತಾರೆ ಸನ್ಯಾಸ ಪದ್ಧತಿಯಲ್ಲಿ. ಅಂತಂದ್ರೆ ಯತ್ರ ಸಾಯಂಗ್ರಹೋ ಮುನಿ ಅಂತಂದ್ರೆ ಎಲ್ಲಿ ಕತ್ಲೆ ಆಯಿತು, ಎಲ್ಲಿ ನಿನಗೆ ಜಗಲಿ ಸಿಕ್ತು ಅಲ್ಲೇ ಮಲ್ಕೋ, ಅಲ್ಲಿಂದ ಮತ್ತೆ ನಿಂದು ಪ್ರಯಾಣ ಶುರು ಮಾಡು ಬೆಳಗಾತ. ಅಂತಂದ್ರೆ ಮುಖ್ಯವಾಗಿ ನೀನು ವಿಷ್ಣುವಿನ ಸಂದೇಶ, ಭಗವಂತನ ಸಂದೇಶ, ಭಗವಂತನ ಪಾರಮ್ಯವನ್ನು ನೀನು ಪ್ರಚಾರ ಮಾಡು. ಅಂತಂದ್ರೆ ಆಸ್ತಿ ಪಾಸ್ತಿ ಮಾಡ್ತಾ ಕೂಡಬೇಡ ಅಂತ ಆಚಾರ್ಯರಿಗೆ ಆ ಎಚ್ಚರಿಕೆ ಇತ್ತು. ಆ ಎಚ್ಚರಿಕೆಯಿಂದ ಆಚಾರ್ಯರು ಕೇವಲ 9 ಜನರಿಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟರು, 10ನೇವರೆಗೂ ಕೊಡಲೇ ಇಲ್ಲ. ಆಮೇಲೆ ಇದಕ್ಕೇನಾಯ್ತು ಅಂತಂದ್ರೆ ಇನ್ನೊಂದು ಶಂಕರರು ಏನು ಮಾಡಿದ್ರು ಅಂತಂದ್ರೆ 4 ಪೀಠಗಳು ನಮ್ಮ ದೇಶದಲ್ಲಿ ಉತ್ತರ ಭಾರತ, ದಕ್ಷಿಣ ಭಾರತ, ಪೂರ್ವ, ಪಶ್ಚಿಮಕ್ಕೆ 4 ಪೀಠಗಳು ಮಾಡಿದರು. ಆಮೇಲೆ ಆ ಪೀಠದ ಸನ್ಯಾಸಿಗಳಿಗೆ ಕೆಲವರಿಗೆ ಅಡ್ಡ ಪಲ್ಲಕ್ಕಿ, ಉದ್ದ ಪಲ್ಲಕ್ಕಿ, ರಾಜ ಸನ್ಯಾಸಿಗಳು, ಆಮೇಲೆ ಸನ್ಯಾಸಿಗಳಿಗೆ ರಾಜೋಪಚಾರ, ಅವು ಎಲ್ಲವೂ ಅದು ಏನೇನೋ ವಿಚಿತ್ರ ಹುಚ್ಚುಚ್ಚಂಗೆ ಶುರು ಮಾಡಿಬಿಟ್ರು. ಅದೊಂದು ಸಂಪ್ರದಾಯವಾಗಿ ಬಂತು. ಅಲ್ಲಿ ಏನಂತಂದ್ರೆ ಮುಖ್ಯವಾಗಿ ಸನ್ಯಾಸ ಅಂತಂದ್ರೆ ಸಂನ್ಯಾಸ, ನಾನು ಎಲ್ಲವನ್ನು ತ್ಯಾಗ ಮಾಡಿದ್ದೇನೆ, ನನಗೆ ಏನೂ ಬೇಡ. ಅವು ಮತ್ತೆ ಅಂಥ ಇದ್ರೆ ನಿಮಗೆ ಎಲ್ಲವನ್ನು ತ್ಯಾಗ ಮಾಡಿರುವ ಸನ್ಯಾಸಿಗಳಿಗೆ ರಾಜೋಪಚಾರ ಪೂಜೆ ಯಾಕೆ ಬೇಕು? ಅವರು ರಾಜೋಪಚಾರ ಪೂಜೆ ಮಾಡಿ ಅವರು ಪರಮಹಂಸರಾಗಲಿಲ್ಲ, ರಾಜಸ ಸನ್ಯಾಸಿಗಳಾದರು. ಅವರು ಯಾರು ರಾಜ ಸನ್ಯಾಸಿಗಳು ಕೂಡ ಆಗಲಿಲ್ಲ. ಅಂತಹ ಒಂದು ಮಧ್ವರು ಬರೋಕ್ಕಿಂತ ಮುಂಚೆ ಒಂದು ಸಮಾಜ ಸ್ಥಿತಿ ಇತ್ತು ಅಂತ ಮಧ್ವವಿಜಯ ಸ್ಪಷ್ಟವಾಗಿ ಹೇಳುತ್ತೆ. ಮಧ್ವವಿಜಯ ಅಂತಂದ್ರೆ ಇದರಲ್ಲಿ ಒಂದು ಸಾಮಾಜಿಕ ಶಾಸ್ತ್ರ, ನಮ್ಮ ಸಮಾಜದಲ್ಲಿ ಆಗ ಒಂದು ಹೈರಾರ್ಕಿ ಏನಿತ್ತು ಅನ್ನೋದು ಬಹಳ ಸ್ಪಷ್ಟವಾಗಿ ನಾರಾಯಣ ಪಂಡಿತಾಚಾರ್ಯರು ಕ್ರೋಢೀಕರಣ ಮಾಡಿ ನಮಗೆ ಕೊಡ್ತಾರೆ. ಆಮೇಲೆ ಏನಾಯಿತು, ಹಾಗೆ ಈ ಒಂದು ವ್ಯವಸ್ಥೆ ಯಾವ ಸಮಯದಲ್ಲೂ ಒಳ್ಳೆಯವರು, ಕಲಿಯುಗ ಆಗಲಿ ಯಾವುದೇ ಯುಗ ಆಗಲಿ ಒಳ್ಳೆಯವರಂತೂ ಇದ್ದೇ ಇರ್ತಾರೆ, ಸಜ್ಜನರಂತೂ ಇದ್ದೇ ಇರ್ತಾರೆ. ಆಗ ಏನಾಯಿತು ಅಂತಂದ್ರೆ ಇದೇ ಇವರೇನಿದ್ರು ಇವರು ವೈದಿಕರಲ್ಲಿ ಸೇರಿಕೊಂಡು ಆ ವೇದವನ್ನು ಅಪಲಾಪ ಮಾಡಿ ಅಂತಹ ಜನರಿಗೆ ಮೋಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಆಗ ದೇವತೆಗಳು ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾರೆ. ಆಮೇಲೆ ಈ ಜನರು ಇನ್ನೂ ಒಂದು ಹೇಳಲಿಕ್ಕೆ ಶುರು ಮಾಡಿದರು, ವೇದ ತತ್ವವೇದಕ ಅಂತ ಶುರು ಮಾಡಿದರು. ಅಯ್ಯೋ ಅದೇನು ತತ್ವವೇದಕ ನೋಡಿ, ತುಂಬಾ ತಮಾಷೆ ಆಶ್ಚರ್ಯ ಮಾತು ಅಂತಂದ್ರೆ ವೇದ ತತ್ವವೇದಕ ಅನ್ನೋದು ಒಂದು ಮಾರ್ಗವಾಗೇ ಬಂದು ಬಿಡ್ತು. ಅಂತಂದ್ರೆ ದೇವರಿಲ್ಲ, ದೇವರು ಅನ್ನುವ ಒಂದು ಪರತತ್ವ ಅನ್ನೋದೇ ಇಲ್ಲ. ವೇದ ಒಪ್ತಿದ್ರು, ಆದರೆ ದೇವರಿಲ್ಲ ಅಂತ ಹೇಳ್ತಿದ್ರು. ಅಂತಹ ಜನಾಂಗದವರು ಇದ್ರು. ಅದರಲ್ಲಿಯೇ ಮೊದಲು ಬಂದವರೇ ಮೀಮಾಂಸಕರು, ಪೂರ್ವ ಮೀಮಾಂಸಕರು. ನಾನು ಆ ಮೀಮಾಂಸಕರ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಮಾಡ್ತೇನೆ. ಅವರು ವೇದವನ್ನು ಒಪ್ಪಿದ್ರು, ದೇವರನ್ನು ಒಪ್ಪಲಿಲ್ಲ. ಅಂದ್ರೆ ಅತತ್ವ ವೇದಕ ಅಂತ ಶುರು ಮಾಡಿದ್ರು. ಅತತ್ವ ವೇದಕ ಅಂತಂದ್ರೆ ಸತ್ಯ ಹೇಳದ ವೇದ. ಅಂದ್ರೆ ಸತ್ಯ ಹೇಳದ ವೇದ ಒಂದಿದೆ, ಸತ್ಯ ಹೇಳದೇ ಇರೋ ವೇದ ಅಂತ ಇನ್ನೊಂದಿದೆಯಾ? ಹಾಗಲ್ಲ. ಅದು ಅವರು ಅದೊಂದು ಮಾರ್ಗವನ್ನು ಪ್ರಾರಂಭ ಮಾಡಿದರು. ಒಂದು ಗಾಢವಾಗಿ ನಂಬಿಕೆ ನಮ್ಮ ದೇಶದಲ್ಲಿ ಹುಟ್ಟುಬಿಡ್ತು. ಅಯ್ಯೋ ಇವರೇನೋ ಹೊಸದು ಹೇಳ್ತಾ ಇದ್ದಾರಲ್ಲ, ಇದನ್ನ ನಾವು ಕೇಳಬೇಕು ಅಂದ್ಕೊಂಡು ತುಂಬಾ ಜನ ಅದನ್ನ ಒಪ್ಪಲಿಕ್ಕೆ ಪ್ರಾರಂಭ ಮಾಡಿದರು. ಪೂರ್ವ ಮೀಮಾಂಸಕರ ಕೆಲವು ಸಂಗತಿಗಳನ್ನು ನಿಮ್ಮ ಮುಂದೆ ನಾನು ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಯಜ್ಞ ಯಾಗ ಮಾಡ್ತಿದ್ರು, ಮೋಕ್ಷ ಇಲ್ಲ, ಕೇವಲ ಸ್ವರ್ಗ. ನಾನು ಯಜ್ಞ ಯಾಗ ಮಾಡ್ತೀನಿ, ಆ ಒಂದು ದೇವತೆಯನ್ನು ಆರಾಧನೆ ಮಾಡಿ ನಾನು ಸ್ವರ್ಗಕ್ಕೆ ಹೋಗ್ತೀನಿ. ಆ ಸ್ವರ್ಗದಲ್ಲಿ ಇರೋಷ್ಟು ದಿನ ಇದ್ದು ಆಮೇಲೆ ಇಂದ್ರ ಒದಿತಾನೆ, ನಾನು ಮತ್ತೆ ಭೂಮಿಗೆ ಬರ್ತೀನಿ, ಮತ್ತೆ ಯಜ್ಞ ಯಾಗಾದಿಗಳನ್ನು ಮಾಡ್ತೇನೆ ಅಂತಂದ್ರೆ ಪುನರಪಿ ಜನನಂ ಪುನರಪಿ ಮರಣಂ. ಇದು ವಿಷಯ ಸರ್ಕಲ್ ಇದು. ಆಮೇಲೆ ಇದರಿಂದ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ನಮಗೆ ಮೋಕ್ಷ, ಶಾಶ್ವತ ಆನಂದ ಅನ್ನೋದು ಒಂದು ಬೇಕಲ್ಲ, ಅದು ಇಲ್ಲವೇ ಇಲ್ಲ. ಬರೀ ಹುಟ್ಟು, ಸಾಯೋದು, ಸ್ವರ್ಗ ಅಥವಾ ನರಕ ಆಗೋದು, ಅದನ್ನ ನಂಬಿದರು. ಆಮೇಲೆ ನಾನು ಆಗಲೇ ಹೇಳಿದ್ದೆ, ವೇದಗಳನ್ನು ನಂಬೋದು, ದೇವರಿಲ್ಲ ಅಂತಂದ್ರೆ ಆ ವೇದಗಳ ಮಂತ್ರವೇ ಒಂದು ದೇವರು, ದೇವರಿಗೆ ಆಕಾರ ಅದು ಯಾವುದೂ ಇಲ್ಲ. ಆಮೇಲೆ ಕರ್ಮಕ್ಕೆ ಮಹತ್ವ ಕೊಟ್ಟರು. ಜ್ಞಾನ, ಭಕ್ತಿ, ವೈರಾಗ್ಯ ಇಲ್ಲ, ಕರ್ಮಕ್ಕೆ ತುಂಬಾ ಮಹತ್ವ ಕೊಟ್ಟರು. ನೀನು ಯಜ್ಞ ಮಾಡಿದರೆ ಮಾತ್ರ ಸ್ವರ್ಗಕ್ಕೆ ಹೋಗ್ತೀಯ ಅನ್ನೋದು ಆ ಒಂದು ನಿಟ್ಟಿನಲ್ಲಿ ಬಂದು ಬಿಡ್ತು. ಒಂದು ದೇಶ ವೈದಿಕ ಧಾರ್ಮಿಕ ದೇಶ ಇಲ್ಲಿವರೆಗೂ ಬಂದು ನಿಂತು ನಮ್ಮ ದೇಶ. ಆಮೇಲೆ ಕೆಲವರು, ನಾನು ಹೆಸರು ಹೇಳ್ತೇನೆ ನಿಮಗೆ, ಪೂರ್ವ ಮೀಮಾಂಸಕರು ಕೆಲವರು ಪಂಡಿತರಿದ್ರು. ಒಬ್ಬ ಶಬರಸ್ವಾಮಿ ಅಂತ ಇದ್ದ, ಕುಮಾರಲ ಭಟ್ರು, ಆಮೇಲೆ ಪ್ರಭಾಕರ ಮಿಶ್ರ, ಕಾಶ್ಮೀರಿ ಪಂಡಿತ ಅವನು ಪ್ರಭಾಕರ ಮಿಶ್ರ. ಅವನದು ಕೂಡ ಈಗಲೂ ಸಾಕಷ್ಟು ಅನೇಕ ಮೀಮಾಂಸಾ ಶಾಸ್ತ್ರಗಳು ನಿಮಗೆ ಸಿಗತ್ತೆ.
ಅಂತಂದ್ರೆ ವೇದಕ್ಕೆ ತುಂಬಾ ಅಪಚಾರ ಮಾಡಿರುವಂತಹ ಇವರು ಧೀಮಂತ ನಾಯಕರು ಈ ಮೀಮಾಂಸಕರು. ಅದರಲ್ಲಿ ಏನು ಎರಡನೇ ಮಾತಿಲ್ವೇ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ನಾನು ಯಾವುದೇ ಒಂದು ಧರ್ಮಕ್ಕಾಗಲಿ ಯಾವುದೇ ಒಬ್ಬ ವ್ಯಕ್ತಿಗಾಗಿ ನಿಂದನೆ ಮಾಡ್ತಾ ಇಲ್ಲ. ಫ್ಯಾಕ್ಟ್ಸ್ ಮಾತ್ರ ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ. ಮಧ್ವರ ಅವತಾರಕ್ಕೆ ಕಾರಣವಾಗಿರುವ ಕೆಲವು ಫ್ಯಾಕ್ಟ್ಸ್ ಮಾತ್ರ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಾನು ಯಾರ ಬಗ್ಗೆಯೂ ಏನೂ ದೂಷಣೆ ಮಾಡ್ತಾ ಇಲ್ಲ. ತಪ್ಪು ಅಂತ ಹೇಳಲಿಕ್ಕೆ ಭಯ ಇರಬಾರದು. ಅದು ಸತ್ಯದ, ಯಾಕೆಂದ್ರೆ ಸತ್ಯದ ದಾರಿಯನ್ನು ನಾವು ಹಿಡಿದುಕೊಂಡು ಹೋಗುವಾಗ ತಪ್ಪಂತಾನೆ ಹೇಳಬೇಕು. ಕಲಿಯುಗ ಮೊದಲೇ ಜನರಿಗೆ ಬುದ್ಧಿಮಾಂದ್ಯ, ಆಮೇಲೆ ಅಂಥದ್ರಲ್ಲಿ ಮೀಮಾಂಸಕರು, ಬೌದ್ಧರು, ಆಮೇಲೆ ಕೆಲವು ಶಾಂಕರಿ ಮತಗಳು ಬಂದು ವೇದವನ್ನು ಅಪ್ರಮಾಣ, ಅದು ಸರ್ವಂ ಶೂನ್ಯ ಅಂತ ಹೇಳಲಿಕ್ಕೆಲ್ಲ ಪ್ರಾರಂಭ ಮಾಡಿದರು. ವೇದಗಳ ಮೇಲೆ ನಂಬಿಕೆ ಹೋಯಿತು ಜನರದು. ಅಂಥದ್ರಲ್ಲಿ ಭಗವಂತ ಏನು ಮಾಡಿದ್ದ ಅಂತಂದ್ರೆ ಬೌದ್ಧಾವತಾರ ಮಾಡಿ ಇನ್ನೂ ಒಂದು ಅನುಕೂಲ ಮಾಡಿಕೊಟ್ಬಿಟ್ಟಿದ್ದ. ವೇದ ಅಪ್ರಮಾಣ, ವೇದವನ್ನು ನಂಬಬಾರದು ಅಂತ ಹೇಳಿಕೊಂಡು ಸಮಾಜವನ್ನು ದೂಷಣೆ ಮಾಡ್ತಾ ಕೂತರು ಜನರು. ಆಮೇಲೆ ಈ ಮಾಯಾವಾದವು ಬಂತು. ದಿಸ್ ವರ್ಲ್ಡ್ ಈಸ್ ಇಲ್ಯೂಷನ್, ಇದು ಮಾಯೆ, ಇದು ಜಗತ್ತನ್ನೋದು ಒಂದು ಮಾಯೆ ಅಂತ ಶುರುವಾಯಿತು. ಅವರು ನಿಜವಾಗಿ ಅವರು ವೈದಿಕರ ತರ ಸೋಂಗು ಹಾಕಿಕೊಂಡು ಇದನ್ನು ಹೇಳಿದ್ರು ಅವರು. ಅಂತಂದ್ರೆ ಮುಖ್ಯವಾಗಿ ವೇದ ಸರ್ವಂ ಶೂನ್ಯಂ ಅನ್ನೋದೇ ಅವರು ತಗೊಂಡು ವೇದಕ್ಕೆ ವಿಚಿತ್ರ ಅರ್ಥಗಳನ್ನು ಕೊಟ್ಟರು. ಮುಖ್ಯವಾಗಿ ಇನ್ನೊಂದು ಏನು ಹೇಳಬೇಕು ಅಂತಂದ್ರೆ, ನಮ್ಮ ಈ ಕಲಿಯುಗದಲ್ಲಿಯೂ ಕೂಡ ಸಜ್ಜನರಿದ್ದೇ ಇರ್ತಾರೆ. ಅದಕ್ಕೆ ಭಾಗವತ ಹೇಳುತ್ತೆ ನೋಡಿ, ಕಲಿಯುಗದ ಜನರು ಭಾಗ್ಯಶಾಲಿಗಳು ಅಂತ. ಅಂತಂದ್ರೆ ಹಿಂದೆ ದ್ವಾಪರ ತ್ರೇತಾಯುಗದಲ್ಲಿ ನಾನು ಎಷ್ಟು ಭಗವಂತನ ಒಲಿಸಲಿಕ್ಕೆ ನಾನು ಕಷ್ಟಪಡಬೇಕು ಅಂತಂದ್ರೆ ಸುಮಾರು ಯಜ್ಞಯಾಗಾದಿಗಳು, ಜಪತಪಾದಿಗಳನ್ನು ಎಷ್ಟೋ ವರ್ಷಗಳ ಗಟ್ಟಲೆ ಮಾಡಿದಾಗ ಭಗವಂತ ಒಲಿತಿದ್ದ. ಆದರೆ ಕಲಿಯುಗದ ಜನರು ಭಾಗ್ಯಶಾಲಿಗಳು. ಯಾಕೆ ಅಂತಂದ್ರೆ ಕೇವಲ ನಾಮಸ್ಮರಣೆಯಿಂದ, ಭಗವತ್ ನಾಮಸ್ಮರಣೆಯಿಂದ ಮೋಕ್ಷ ಆಗತ್ತೆ ಅಂತ. ಆ ನಿಟ್ಟಿನಲ್ಲಿ ಆ ಕಲಿಯುಗ ಜನರಿಗೆ ಒಂದು ಸತ್ಯದ ದರ್ಶನ ಅಥವಾ ಸತ್ಯದ ದಾರಿಯನ್ನು ಹಿಡಿಲಿಕ್ಕೆ ಅಲ್ಲಿ ಏನಾಯಿತು ಅಂತಂದ್ರೆ ದೇವತೆಗಳು ಹೋಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದರು. ಪ್ರಾರ್ಥನೆ ಮಾಡಿದಾಗ ಭಗವಂತ ಅವರ ಪ್ರಾರ್ಥನೆಯನ್ನು ಕೇಳಿದ. ಆಮೇಲೆ ಇನ್ನೊಂದು ಹೇಳ್ತಾರೆ, ಸರ್ವಂ ಶೂನ್ಯಂ ಸರ್ವಂ ಕ್ಷಣಿಕಂ ಅಂತ. ನೋಡಿ, ಇಲ್ಲಿ ಸರ್ವಂ ಕ್ಷಣಿಕಂ ಅಂತಂದ್ರೆ ಯಾವ ಕ್ಷಣದಲ್ಲಿಯೂ ಇಲ್ಲ ಅದು. ಈಗ ಅಂತಂದ್ರೆ ಪೂರ್ವಾಪರ ವಿಕಲ ಕಾಲ ಅಂತಂದ್ರೆ ಯಾವ ಕಾಲ ಇದು? ಫ್ರಾಕ್ಷನ್ ಕಾಲ, ಫ್ರಾಕ್ಷನ್ ಆಫ್ ಸೆಕೆಂಡ್ ಅಂತ ನಾವು ಹೇಳ್ತೀವಿ, ಅದು ಇಲ್ಲ. ಇದು ನ್ಯಾಯಿಕರು ಶುರು ಮಾಡಿದರು. ನ್ಯಾಯಿಕರು ಅಂತಂದ್ರೆ ಇವರು ಮುಖ್ಯವಾಗಿ ಲೊಜಿಷಿಯನ್ಸು ಮತ್ತೆ ಫಿಲಾಸಫರ್ಸ್. ಇವರು ಸ್ಕೂಲ್ ಆಫ್ ಲಾಜಿಕ್ ಅಂಡ್ ಎಪಿಸ್ಟಮಾಲಜಿ ಇವರದು. ಇವರು ನ್ಯಾಯಿಕರು ಏನು ಮಾಡಿದ್ರು ಅಂತಂದ್ರೆ ಮುಖ್ಯವಾಗಿ ಗೌತಮ, ಕಣಾದ, ವಾತ್ಸ್ಯಾಯನ, ಯಾರು ಕಾಮಶಾಸ್ತ್ರ ಬರೆದಿದ್ದಲ್ಲ ಅವನು ವಾತ್ಸ್ಯಾಯನ, ಆಮೇಲೆ ವಾಚಸ್ಪತಿ ಮಿಶ್ರ ಅವನು ಕಾಶ್ಮೀರಿ ಪಂಡಿತೆ. ಇವರು ಏನು ಮಾಡಿದ್ರು, ಅಂತಂದ್ರೆ ಸರ್ವಂ ಶೂನ್ಯಂ ಸರ್ವಂ ಕ್ಷಣಿಕಂ ಅಂತ ಶುರು ಮಾಡಿದ್ರು. ಅಂತಂದ್ರೆ ಇವರ ಪ್ರಕಾರ ಆಟಮ್ ಇಸ್ ದ ಸ್ಮಾಲೆಸ್ಟ್ ಪಾರ್ಟಿಕಲ್. ಅದನ್ನ ನಾನು ಡಿವೈಡ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಕೂತ್ಬಿಟ್ಟ. ಅದಕ್ಕೆ ಅದು ಮಾಡ್ಲಿಕ್ಕೆ ಆಗಲ್ಲ ಅಂತ ಕೂತ. ಆಗ ಆಚಾರ್ಯರು ಹೇಳಿದ್ರು, ಮೊದಲು ಜಗತ್ತಿನಲ್ಲಿ ಆಟಮ್ ಇಸ್ ಡಿವಿಸಿಬಲ್ ಅಂತ ಘೋಷಣೆ ಮಾಡಿದ್ದೇ ಶ್ರೀಮದ್ ಆಚಾರ್ಯರು. ಯಾಕೆ ಅಂತಂದ್ರೆ ಅವರು ಹೇಳ್ತಾರೆ, ನಿನ್ನ ಕಣ್ಣಿಗೆ ಕಾಣಲ್ಲ, ಆದರೆ ನಿನಗೆ ಆ ಆಟಮ್ ಅನ್ನು ಡಿವೈಡ್ ಮಾಡಲಿಕ್ಕೆ ಅಥವಾ ಸ್ಪ್ಲಿಟ್ ಮಾಡಲಿಕ್ಕೆ ನಿನಗೆ ಅದು ಒಂದು ಪರಿಜ್ಞಾನ ಇಲ್ಲ ಅಂತಂದ್ರೆ ಅದು ಸುಳ್ಳು ಅಂತ ಆಗಬಾರದು. ಅದಕ್ಕಾಗಿ ಆಚಾರ್ಯರು ಹೇಳಿದ್ರು, ಅದು ಎಷ್ಟೇ ಕ್ಷಣ ಇರಲಿ, ಒಂದು ಫ್ರಾಕ್ಷನ್ ಆದರೂ ಇರಲಿ ಆಟಮ್ನ, ನಾನು ಅದನ್ನ ಡಿವೈಡ್ ಮಾಡಬಲ್ಲೆ, ಆದರೆ ನನ್ನ ಹತ್ರ ಸಾಧನೆ ಇಲ್ಲ ಅಂತ ಹೇಳಿ ನಾವು ಅದನ್ನು ಮಾಡ್ಲಿಕ್ಕಾಗಲ್ಲ ಅಂತ ಅಳ್ಳಗಡಿಬಾರದು. ಈಗ ಉದಾಹರಣೆಗೆ ಒಂದು ಫ್ರಾಕ್ಷನ್ ಆಫ್ ಟೈಮ್ ತಗೊಳ್ಳಿ ಅಥವಾ ಫ್ರಾಕ್ಷನ್ ಆಫ್ ಸೆಕೆಂಡ್ ತಗೊಳ್ಳಿ, ಅದನ್ನು ನಾವು ಡಿವೈಡ್ ಮಾಡಲಿಕ್ಕೆ ಎಷ್ಟೋ 10ನೇ ಅಂಶ 100 ಅಂಶ ಅದನ್ನು ನಾವು ಡಿವೈಡ್ ಮಾಡ್ಲಿಕ್ಕಾಗತ್ತೆ. ವಿ ಕೆನಾಟ್ ಕನ್ಸೀವ್ ದಟ್ ಇನ್ ಮೈಂಡ್, ಬಟ್ ಅದಕ್ಕೂ ಡಿವೈಡ್ ಮಾಡಲಿಕ್ಕೆ ಒಂದು ಏನೋ ಮ್ಯಾಥಮೆಟಿಕಲ್ ಫಾರ್ಮುಲಾ ಇರುತ್ತೆ. ನಾನು ಕಂಡು ಹಿಡಿದಿಲ್ಲ ಅಂತಂದ್ರೆ ಅದು ಮಾಡ್ಲಿಕ್ಕಾಗಲ್ಲ ಅಂತ ಅಲ್ಲ. ಆಚಾರ್ಯರು ಅದೇ ಹೇಳಿದ್ರು, ಆಟಮ್ ಇಸ್ ಡಿವಿಸಿಬಲ್ ಅಂತ. ಅದರ ಸ್ಮಾಲೆಸ್ಟ್ ಪಾರ್ಟಿಕಲ್ ಕೂಡ ಡಿವೈಡ್ ಮಾಡಬಹುದು ಅಂತ ಮೊದಲು ಬಾರಿಗೆ ಜಗತ್ತಿನಲ್ಲೇ ಘೋಷಣೆ ಮಾಡಿದ್ದು ಶ್ರೀಮದ್ ಆಚಾರ್ಯರು. ಆಗ ಶಂಕರರು ಬಂದು ಮತ್ತೆ ಇನ್ನೊಂದು ಹೇಳಿದ್ರು, ಇಲ್ಲ ಹಾಗಲ್ಲ, ಇದು ಸದಸದ್ ವಿಲಕ್ಷಣ ಅಂತ ಹೇಳಿದ್ರು. ಏನಪ್ಪ ಇದು ಸದಸದ್ ವಿಲಕ್ಷಣ ಅಂತಂದ್ರೆ,
ಅಂತಂದರೆ ಒಂಚೂರು ಇದನ್ನು ನಾವು ಬಿಡಿಸಲಿಕ್ಕೆ ಪ್ರಯತ್ನ ಮಾಡೋಣ. ಸತ್ ಅಂತಂದರೆ ರಿಯಲ್, ಅಬ್ಸಲ್ಯೂಟ್ ಎಕ್ಸಿಸ್ಟೆನ್ಸ್, ಮತ್ತು ಅಸತ್ ಸದ್ ಅನ್ರಿಯಲ್, ನಾನ್ ಎಕ್ಸಿಸ್ಟೆನ್ಸ್, ಮತ್ತು ವಿಲಕ್ಷಣ ಅಂತಂದರೆ ಡಿಫ್ರೆಂಟ್ ಫಾರ್ಮ್ ಅಂತಂದರೆ ದಟ್ ವಿಚ್ ಈಸ್ ನೀದರ್ ರಿಯಲ್ ನಾರ್ ಅನ್ರಿಯಲ್ ಬಟ್ ಡಿಫ್ರೆಂಟ್ ಫಾರ್ಮ್ ಬೋತ್. ನಿಜವೂ ಅಲ್ಲ, ಅಸತ್ಯವೂ ಅಲ್ಲ, ಎರಡಕ್ಕೂ ಭಿನ್ನವಾದಂತಹ ಒಂದು ಸ್ವಭಾವ ಹೊಂದಿದೆ ಅಂತ ಹೇಳಿದರು. ಇಲ್ಲ, ಇದು ನಾವು ಬೌದ್ಧ ಧರ್ಮದ ಪ್ರಭಾವಕ್ಕಾಗಿ ನಾವು ಇದನ್ನು ಹೇಳ್ತಾ ಇಲ್ಲ, ಇದು ಮಾಯಾವಾದ ಅಂತ ಶಂಕರರು ಶುರು ಮಾಡಿದರು. ಇಷ್ಟೆಲ್ಲ ಅವ್ಯವಸ್ಥೆ ಭೂಮಿಯಲ್ಲಿ ಆದಾಗ ಕೊನೆಗೆ ದೇವಲೋಕದಲ್ಲಿ ಈ ಭೂಜನರ ಉದ್ಧಾರಕ್ಕಾಗಿ ವಾಯುದೇವರು ಅವತಾರ ಮಾಡಬೇಕೆಂತಾಗಿ ನಿರ್ಧಾರ ಆಯಿತು. ದೇವತೆಗಳ ಪ್ರಾರ್ಥನೆ ಭಗವಂತ ಸ್ವೀಕಾರ ಮಾಡಿದ. ವಾಯುದೇವರು ಭೂಮಿಗೆ ಬರ್ತಾರೆ ಅಂತ ಹೇಳಿ ಭಗವಂತ ಅವರಿಗೆ ಸಂತೈಸಿದ. ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂತಂದರೆ, ಯಾಕೆ ವಾಯುದೇವರೇ ಬಂದರು ಈ ಮೂರನೇ ಅವತಾರವಾಗಿ, ಯಾಕೆ ಚತುರ್ಮುಖ ಬರಲಿಲ್ಲ ಅಥವಾ ಯಾಕೆ ಬೇರೆ ದೇವತೆಗಳು ಬರಲಿಲ್ಲ ಅಂತಂದರೆ, ಹರೇ ಶ್ರೀನಿವಾಸ ಹರೇ ಹರೇ ಶ್ರೀನಿವಾಸ, ಸುಮನ್ ಅವರೇ, how do I remove? you can't them? No, now they went on mute. I'll find out. I'm not joined as a host, Sujit Aure. Next time I'll find out. ನಾನು ಹೇಳ್ತಾ ಇದ್ದೆ ಯಾಕೆ ವಾಯುದೇವರೇ ಮೂರನೇ ಅವತಾರವಾಗಿ ಬಂದರು ಅಂತಂದರೆ, ಚತುರ್ಮುಖನಿಗೆ ಭೂಮಿಯಲ್ಲಿ ಅವತಾರ ಮಾಡಲಿಕ್ಕಿಲ್ಲ. ಆಮೇಲೆ ಭಗವಂತ ಅವತಾರ ಮಾಡೋ ಹಂಗಿಲ್ಲ. ಯಾಕೆಂತಂದರೆ ಭಗವಂತ ಅದಕ್ಕಿಂತ ಮುಂಚೆ ಅವತಾರ ಮಾಡಿಬಿಟ್ಟಿದ್ದ, ಬೌದ್ಧಾವತಾರ ಆಗಿತ್ತು. ಹೀಗಾಗಿ ಭಗವಂತನೇ ಬಂದು ಅವತಾರ ಮಾಡುವಂಗಿಲ್ಲ. ಯಾರು ಅವತಾರ ಮಾಡಬೇಕು ಅಂತಂದರೆ, ಜೀವ ಕಲಾಭಿಮಾನಿಯಾದ ವಾಯುದೇವರೇ ಅವತಾರ ಮಾಡಬೇಕು. ಆ ವಾಯುದೇವರೇ ಮೂರನೇ ಅವತಾರವಾಗಿ ಬಂದರು. ಯಾಕೆ ಅಂತಂದರೆ ಭಗವಂತನ ಸತ್ಯ ಸಂದೇಶವನ್ನು ಜಗತ್ತಿಗೆ ಕೊಡಲಿಕ್ಕೆ ಅವರೇ ಅಧಿಕಾರಿಗಳು, ಅವರೇ ಅವತಾರ ಮಾಡಬೇಕಂತ ಹೇಳಿ ನಿರ್ಧಾರ ಆಯಿತು. ಆದ್ದರಿಂದಾಗಿಯೇ ವಾಯುವೇ ಮೂರು ಅವತಾರ ತಾಳಿದ. ಮೂರನೇ ಅವತಾರವಾಗಿ ವಾಯುವೇ ಬಂದ. ಒಂದು ದಿನ ಏನಾಯಿತು ಅಂತಂದರೆ, ಅನಂತೇಶ್ವರ ದೇವಸ್ಥಾನ, ಈಗ ಉಡುಪಿಯ ಅನಂತಾಸನ ದೇವಸ್ಥಾನ ಏನಿದೆ ಅಲ್ಲ, ಆ ನಾರಾಯಣ ಪಂಡಿತಾಚಾರ್ಯ ಮಧ್ವವಿಜಯದಲ್ಲಿ ಹೇಳ್ತಾರೆ, ಈ ಅನಂತಾಸನ ದೇವಾಲಯ ಆ ಊರಿನಲ್ಲಿ ಗ್ರಾಮ ದೇವತೆ ಆಗಿದ್ದ ಅಂತಂದರೆ, ನಾರಾಯಣ ಪಂಡಿತಾಚಾರ್ಯ ಇನ್ನೊಂದು ಹೇಳ್ತಾರೆ, ಇದು ಉಡುಪಿಯ ಹೆಸರಿಗಿಂತ ಮುಂಚೆ ಶಿವರೂಪ್ಯ ಅಥವಾ ಶಿವಬಳ್ಳಿ ಅಂತ ಈ ಊರಿಗೆ ಹೆಸರಿತ್ತು. ಆಮೇಲೆ ಶಿವರೂಪ್ಯ ಹೋಗಿ ಶಿವಳ್ಳಿ ಆಯಿತು, ಆಮೇಲೆ ಉಡುಪಿ ಆಯಿತು. ಆ ಒಂದು ಗ್ರಾಮ ದೇವತೆ ಆಗಿ ಅನಂತೇಶ್ವರ ಇದ್ದ. ಅದು ಹರಿಹರ ದೇವಾಲಯ. ಅಲ್ಲಿ ಆ ಅನಂತೇಶ್ವರ ಲಿಂಗದಲ್ಲಿ ಅದು ವಿಷ್ಣು ಲಿಂಗ ಮುಖ್ಯವಾಗಿ. ಅಂದರೆ ಕೆಲವರು ಏನು ತಿಳ್ಕೊಂಡಿದ್ದಾರೆ ಅಂತಂದರೆ, ಲಿಂಗ ಅಂತಂದರೆ ಕೇವಲ ಶಿವಲಿಂಗ. ಹಾಗಲ್ಲ, ಅದು ಲಿಂಗ ಅಂತಂದರೆ ಒಂದು ಪ್ರತೀಕದಲ್ಲಿ ನಾನು ಭಗವಂತನನ್ನು ಅರ್ಚನೆ ಮಾಡ್ತೇನೆ. ನಾವು ಮುಂದೆ ಮಧ್ವವಿಜಯದಲ್ಲಿ ನೋಡೋದಿದೆ, ಪಾಂಡವರು ಪಂಚಲಿಂಗೇಶ್ವರ, ಅಲ್ಲೇ ಉಡುಪಿ ಹತ್ರನೇ ಪಂಚಲಿಂಗ, ಆಚಾರ್ಯರು ಪಂಚಲಿಂಗ ಪೂಜೆ ಮಾಡಿದರು ಅಂತ ಬರುತ್ತೆ. ನಾನು ಮುಂದೆ ಬಂದಾಗ ಹೇಳ್ತೀನಿ. ಲಿಂಗ ಅಂತಂದರೆ ಕೇವಲ ಶಿವಲಿಂಗ ಅಲ್ಲ. ಆ ಉಡುಪಿ ಸೌತ್ ಕೇಂದ್ರ ಡಿಸ್ಟಿಕ್ಕಲ್ಲಿ ನೀವು ಅನೇಕ ಗಣಪತಿ ಲಿಂಗ ಸಿಗುತ್ತೆ, ದುರ್ಗಾಲಿಂಗ ಇದೆ, ಶಿವಲಿಂಗ ಇದೆ, ವಿಷ್ಣು ಲಿಂಗನೂ ಇದೆ. ಲಿಂಗ ಅಂತಂದರೆ ಕೇವಲ ಶಿವನಿಗೆ ಮಾತ್ರ ಅಲ್ಲ, ಅದು ಒಂದು ಪ್ರತೀಕ. ಆ ಒಂದು ಪ್ರತೀಕದಲ್ಲಿ ನಾನು ದೇವರನ್ನು ಆಹ್ವಾನ ಮಾಡಿ ಪೂಜೆ ಮಾಡಬೇಕು. ಈ ಶಿವಳ್ಳಿ ಅಥವಾ ಶಿವಬಳ್ಳಿ ಉಡುಪಿಯಲ್ಲಿ ಅಲ್ಲಿ ಒಂದು ದಿನ ಉತ್ಸವ ಇತ್ತು, ಅನಂತೇಶ್ವರದ ಉತ್ಸವ. ಸಂಕ್ರಮಣ ಸಮಯದಲ್ಲಿ, ಈಗಲೂ ಕೂಡ ಪ್ರತಿ ಸಂಕ್ರಮಣದಲ್ಲಿ ಅಲ್ಲಿಗ ಸಪ್ತೋತ್ಸವ ಅಂತ ಆಗತ್ತೆ ನೋಡಿ. ಆ ಅನಂತೇಶ್ವರ, ಆ ಶಿವಳ್ಳಿ, ಅವನೇ ಉಡುಪಿ ಕೃಷ್ಣನಿಗೆ ಜಾಗ ಕೊಟ್ಟಿದ್ದು. ಆ ಜಾಗ ಮೊದಲು ಅಲ್ಲಿ ಇರಲಿಲ್ಲ, ಆಮೇಲೆ ಅಲ್ಲಿ ಮಧ್ವ ಸರೋವರ ಅದೆಲ್ಲ ಆಯಿತು. ಆ ಕೃಷ್ಣನ ಪ್ರತಿಷ್ಠೆ ಮಾಡಬೇಕು ಅಂತ ಆಚಾರ್ಯರು ನಿರ್ಧಾರ ಮಾಡಿದಾಗ ಅನಂತೇಶ್ವರದಲ್ಲೇ ನುಡಿಕಟ್ಟಾಗಿ ಆ ಜಾಗವನ್ನು ಕೊಟ್ಟರು ಕೃಷ್ಣನ ಪ್ರತಿಷ್ಠೆಗೆ. ಅಂತಂದರೆ ಅನಂತೇಶ್ವರ ಮುಖ್ಯ ದೇವರು. ನೀವು ಉಡುಪಿಗೆ ಹೋದಾಗ ಕೃಷ್ಣನ ದರ್ಶನ ಮಾಡುತ್ತೀರೋ ಇಲ್ಲೋ ಗೊತ್ತಿಲ್ಲ, ಆದರೆ ಅನಂತ ಶಯನನ ದರ್ಶನ ಮಾಡದೆ
ಬರಬೇಡಿ. ಯಾಕೆ ಅಂತಂದರೆ ಅವನು ಗ್ರಾಮ ದೇವತ ಅಲ್ಲಿ. ಅದಕ್ಕೆ ಈಗಲೂ ಕೂಡ ಅನಂತ ಶಯನನಿಗೆ ಅಲ್ಲಿ ಜನರು ಪ್ರೀತಿಯಿಂದ ಅಜ್ಜಯ್ಯ ಅಜ್ಜಯ್ಯ ಅಂತ ಕರೀತಾರೆ. ಅಂತಂದರೆ ಅವನು ಗ್ರಾಮ ದೇವತೆ. ಸುಮಾರು ವರ್ಷದ ಹಳೆಯ ದೇವಸ್ಥಾನ ಅದು. ಅಂತಂದರೆ ಒಂದು ಐತಿಹ್ಯ ಹೇಳುತ್ತೆ, ಪಾಂಡವರೇ ಅದನ್ನು ಕಟ್ಟಿಸಿದ್ರು. ಅವರು ವನವಾಸಕ್ಕೆ ಹೋದಾಗ ಪಾಂಡವರೇ ಅನಂತ ಶಯನ ದೇವಸ್ಥಾನ ಕಟ್ಟಿದ್ದು ಅಂತ ಒಂದು ಐತಿಹ್ಯ ಇದೆ. ಆದರೆ ಮಧ್ವವಿಜಯದಲ್ಲಿ ಅದರ ಉಲ್ಲೇಖ ಇಲ್ಲ. ಆದರೆ ಒಂದು ಐತಿಹ್ಯ ಹೇಳುತ್ತಾರೆ. ಅಂತಹ ಅನಂತ ಶಯನನ ದೇವಸ್ಥಾನದಲ್ಲಿ ಅದರ ಮುಂದೆ ಒಂದು ಕಲ್ಲಿನ ಧ್ವಜಸ್ತಂಭ ಈಗಲೂ ನೋಡಬಹುದು. ಅದು ಆ ಕಲ್ಲಿನ ಧ್ವಜಸ್ತಂಭದ ಇನ್ನೇನು ಅಲ್ಲಿ ಧ್ವಜಾರೋಹಣ ಮಾಡಬೇಕು ಉತ್ಸವಕ್ಕಿಂತ ಮುಂಚೆ, ಆ ಧ್ವಜಾರೋಹಣದಲ್ಲಿ ಭಗವಂತನ ವಾಹನವನ್ನು ಇಟ್ಟು ಧ್ವಜಾರೋಹಣ ಮಾಡ್ತಾರೆ. ಧ್ವಜಾರೋಹಣ ಮಾಡಿ ಆಮೇಲೆ ಉತ್ಸವ ಪ್ರಾರಂಭ ಮಾಡ್ತಾರೆ. ಈಗಲೂ ಕೂಡ ನಾವು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡಬೇಕಾದ್ರೆ ಮುಂಚೆ ಧ್ವಜಾರೋಹಣ ಮಾಡ್ತೀವಿ. ಹಾಗೆ ಅಲ್ಲಿ ಆ ಅನಂತ ಶಯನನ ಉತ್ಸವ ಸಂಕ್ರಮಣ ಸಮಯದಲ್ಲಿ ಧ್ವಜಾರೋಹಣ ಮಾಡಲಿಕ್ಕೆ ಅಂತ ಧ್ವಜೆಯನ್ನು ಇನ್ನೇನು ಹಾರಿಸ್ಬೇಕು ಅನ್ನೋಷ್ಟರಲ್ಲಿ ಆ ಒಂದು ದೊಡ್ಡ ಕಲ್ಲೆ, ಅದೇನು ಶಿಲೆ ಇತ್ತು, ಅದು ಧ್ವಜಸ್ತಂಭ, ಯಾರೋ ಒಬ್ಬ ಸರಸರ ಅದರ ಮೇಲೆ ಹತ್ತಿಬಿಟ್ಟ. ಆ ಧ್ವಜಾರೋಹಣ ಸಂದರ್ಭದಲ್ಲಿ ಅವನು ಸರಸರ ಮೇಲೆ ಹತ್ತಿ ಅವನು ಜನರು ಎಲ್ಲರೂ ನೋಡ್ತಾ ಇದ್ದಾರೆ ಉತ್ಸಾಹದಿಂದ. ಅವನು ಹತ್ತಿದ್ದು ತುಂಬ ಅವರಿಗೆ ಒಂಥರ ವಿಚಿತ್ರ ಅನಿಸಿತು. ಯಾಕೆ ಅಂತಂದರೆ ಆಗ ಜನಸಂಖ್ಯೆ ಕಮ್ಮಿ ಇತ್ತು, ಆದರೂ ಉತ್ಸವ ನೋಡಲಿಕ್ಕೆ ಜನರು ತುಂಬ ಬರ್ತಿದ್ರು. ಈಗ ಹಂಗಲ್ಲ, ಈಗ ಜನಸಂಖ್ಯೆ ಕಮ್ಮಿ ಆಗಿದೆ, ಆ ಜನಸಂಖ್ಯೆ ಜಾಸ್ತಿ ಆಗಿದೆ, ಉತ್ಸವ ನೋಡೋರು ಕಮ್ಮಿ, ಟಿವಿ ನೋಡೋರು ಜಾಸ್ತಿ ಆಗಿದ್ದಾರೆ. ಹಿಂಗಾಗಿ ನಮ್ಮ ಪರಿಸ್ಥಿತಿ ಹಂಗಾಗಿದೆ. ಆ ಜನರು ಎಲ್ಲ ಕುತೂಹಲದಿಂದ ನೋಡಿದ್ರು, ಇವನು ಯಾಕೆ ಇರ್ತಿದ್ದಾನೆ ಮೇಲೆ ಅಂತ ಹೇಳಿ ನೋಡಿದಾಗ ಅವನು ಯಾರು ಧ್ವಜಸ್ತಂಭ ಹತ್ತಿದ್ನಲ್ಲ, ಅವನು ಅಂಥ ವಿದ್ವಾಂಸ ವೇದಾಂತಿ ಏನಲ್ಲ, ಅವನೊಬ್ಬ ಹಳ್ಳಿಯವನು ಮೇಲೆ ಹತ್ತಿ ಅವನು ಅಪ್ರಬುದ್ಧ ವ್ಯಕ್ತಿ. ಅವನಿಗೆ ಏನೂ ಜ್ಞಾನವಿಲ್ಲ. ಆದರೂ ಅನಂತ ಶಯನ ಅವನಲ್ಲಿ ಸಾತ್ವಿಕ ಸ್ವಭಾವದ ಮನುಷ್ಯ, ಅವನಲ್ಲಿ ಅನಂತ ಶಯನ ಬಂದು ಅನಂತಾಸನೇ ಅದನ್ನು ಆ ಥರ ಮಾಡಿದ. ಅವನು ಮೇಲೆ ಹತ್ತಿ ಅಲ್ಲಿಂದ ಒಂದು ಘೋಷಣೆ ಮಾಡುತ್ತಾನೆ, ಈ ಭೂಮಿಯ ಜನರಿಗೆ ಸತ್ಯದ ದರ್ಶನಕ್ಕಾಗಿ ಇಡೀ ವಿಶ್ವಕ್ಕೆ ಒಂದು ಹಿತವಾಕ್ಯಗಳನ್ನು ಕೊಡಲಿಕ್ಕೆ ಒಬ್ಬ ಮಹಾಪುರುಷ ಅವತಾರ ಮಾಡ್ತಾ ಇದ್ದಾನೆ ಅಂತ ಆ ಧ್ವಜಸ್ತಂಭದಿಂದಲೇ ಅವನು ಅದನ್ನು ಘೋಷಣೆ ಮಾಡಿದ. ನೋಡಿ, ಇದು ನುಡಿಕಟ್ಟಾಗಿದ್ದು ಅನಂತಾಸನದಲ್ಲಿ. ನಾವು ಮಧ್ವವಿಜಯದಲ್ಲಿ ನೋಡ್ತೀವಿ, ಅನೇಕ ಬಾರಿ ಅನಂತಾಸನ ಬಂದು ನುಡಿಕಟ್ಟು ಆಚಾರ್ಯರ ಕೈಯಲ್ಲೇ ಕೊಟ್ಟಿದ್ದಾನೆ. ಯಾರ ಕಡೆಯಿಂದಾನೋ ಹೇಳಿಸಿ ಅವನು ಭಗವಂತ ಅಂತಂದ್ರೆ ಯಾರೋ ಕಡೆಯಿಂದ ಮುಖಾಂತರದಿಂದ ಹೇಳಿಸ್ತಾನೆ. ಈಗಲೂ ಕೂಡ ಅನಂತ ಶಯನದಲ್ಲಿ ಅಲ್ಲಿ ಪರ್ಯಾಯ ಸ್ವಾಮಿಗಳು ಕೂತು ಏನು ಅಂತಾರೆ ಅದು ಜನರಿಗೆ ಆಗತ್ತೆ. ಅವರು ಅಲ್ಲಿ ಯಾಕೆಂತಂದ್ರೆ ಅವರಲ್ಲಿ ಮಧ್ವಾಚಾರ್ಯರ ಒಳಗೆ ಅನಂತ ಶಯನ ಕೂತೇ ನಡೆಸೋದು ಪರ್ಯಾಯ. ಅಂತಹ ಬಹಳ ಪುಣ್ಯ ಅನಂತ ಶಯನ ದೇವಸ್ಥಾನ ಅದು. ಅದರಲ್ಲಿ ಅಲ್ಲಿ ವೈಬ್ರೇಷನ್ಸೇ ಆಗಿದೆ ಆ ದೇವಸ್ಥಾನದಲ್ಲಿ. ಯಾಕೆಂತಂದ್ರೆ ಆಚಾರ್ಯರು ಉಡುಪಿಯ ಕೃಷ್ಣನ ಪ್ರತಿಷ್ಠೆ ಮಾಡಿದರೂ ಕೂಡ ಆಚಾರ್ಯರು ಅನಂತ ಶಯನದಲ್ಲೇ ಕೂತು ಪ್ರವಚನ ಮಾಡ್ತಾ ಇದ್ರು. ನಾವು ಅದನ್ನ ಮುಂದೆ ನೋಡ್ತೀವಿ. ಅದು ಇಡೀ ವಿಶ್ವಕ್ಕೆ ಒಂದು ಸತ್ಯದ ಸಂಗತಿ, ಸತ್ಯದ ಒಂದು ದಾರಿಯನ್ನು ಕೊಡಲಿಕ್ಕೆ ಒಬ್ಬ ಮಹಾಪುರುಷ ಅವತಾರ ಮಾಡ್ತಾನಂತ ಹೇಳಿ ಅವನು ಆ ಮನುಷ್ಯ ಕೆಳಗೆ ಇಳಿದು ಬಿಡ್ತಾನೆ. ಅವನು ಘೋಷಣೆ ಮಾಡಬೇಕಾದ್ರೆ ಮಧ್ವವಿಜಯ ಹೇಳುತ್ತೆ ಎಲ್ಲ ಜನರಿಗೂ ಕೇಳಿಸ್ತು ಅಂತ. ಯಾಕೆ ಅಂತಂದ್ರೆ ವಾತಾವರಣ ಸ್ವಚ್ಛವಾಗಿತ್ತು, ನಾಯ್ಸ್ ಪೊಲ್ಯೂಷನ್ ಇರಲಿಲ್ಲ, ಕೇಳಿಸ್ತು. ಈಗ ಹಂಗಲ್ಲ, ಈಗ ವಾತಾವರಣನೂ ಸ್ವಚ್ಛವಿಲ್ಲ, ಈಗ ಅಂತ ಏರೋರು ಯಾರೂ ಇಲ್ಲ. ಹೀಗಾಗಿ ಈಗ ಏರಿದ್ರೂ ಕೂಡ ನಮಗೆ ಕೇಳಿಸಲ್ಲ, ಅಂಥ ಪರಿಸ್ಥಿತಿ ಆಗಿಬಿಟ್ಟಿದೆ. ಆ ಸ್ವಚ್ಛವಾದ ವಾತಾವರಣದಲ್ಲಿ ಅವರ ಮಾತು ಆ ಒಂದು ಆಕಾಶ ಭಾಷಿತ ಅಂತಂದ್ರೆ ಅವನು ಮೇಲೆ ನಿಂತು ದೇವಲೋಕದ ಸಂದೇಶ ಎಲ್ಲ ಜನರ ಮುಂದೆ ಇಟ್ಟ. ಆಮೇಲೆ ಜನರೂ ಕೂಡ ಬಹಳ ಕುತೂಹಲದಿಂದ ಅದನ್ನು ನೋಡಿದರು. ಆಮೇಲೆ ಮುಂದೆ ಅದು ಯಾವ ಒಂದು ಮಹಾಶಕ್ತಿ ಅವತಾರ ಮಾಡುತ್ತೆ, ಇದೇ ಮಧ್ವವಿಜಯದಲ್ಲಿ ನಾನು ಹೇಳಿದೆ ನೋಡಿ ಆಗಲೇ, ಅನೇಕ ಬಾರಿ ಅನಂತಾಸನ ಬಂದು ನುಡಿಕಟ್ಟು ಕೊಡ್ತಾನೆ ಅಂತ. ಏನಾಗತ್ತೆ ಅಂತಂದ್ರೆ ಒಂದೊಂದು ಸರ್ತಿ ಈ ತಾಮಸ ವೃತ್ತಿ ಜಾಸ್ತಿ ಆದಾಗ, ಸಾತ್ವಿಕತೆ ಖರಾಸ ಆದಾಗ ಒಂದೊಂದು ಸರ್ತಿ ಭಗವಂತ ಬಂದು ಯಾರದೋ ಮುಖಾಂತರ ಬಂದು ಈ ತರ ಸಂದೇಶಗಳನ್ನು ಕೊಡ್ತಾ ಹೋಗ್ತಾನೆ. ಈಗೇನಾಗಿದೆ ಅಂದ್ರೆ ಯಾರ ಮೈಯಲ್ಲೂ ಅನಂತ ಶಯನ ಬರಲ್ಲ. ಯಾಕಂದ್ರೆ ಸಾತ್ವಿಕತೆ ಯಾರಲ್ಲೂ ಉಳಿದೇ ಇಲ್ಲ. ಹಿಂಗಾಗಿ ಅನಂತ ಶಯನನು ಸುಮ್ಮನೆ ಕೂತ್ಬಿಟ್ಟಿದ್ದಾನೆ. ಹಿಂಗಾಗಿ ಯಾರ ಮೈಯಲ್ಲೂ ಅವನು ಬರಲ್ಲ. ಅಂತಂದ್ರೆ ಮುಖ್ಯವಾಗಿ ಇನ್ನೊಂದು ಹೇಳಬೇಕು ಅಂತಂದ್ರೆ ಆಚಾರ್ಯರ
ಆನ್ಸಿಸ್ಟರ್ಸ್, ಅವ್ರ ಹಿರಿಯರು ಅಲ್ಲೇ ಉಡುಪಿ ಹತ್ರ ಒಂದು ಸದರಿ ಅಂತ ಒಂದು ಗ್ರಾಮ ಇದೆ, ಅವರು ಮಧ್ಯಗೆಯ ಭಟ್ಟರು ಅಲ್ಲೇ ಇರ್ತಿದ್ರು. ಆಮೇಲೆ ಪಾಜಕಕ್ಕೆ ಹೋದ್ರು ಅವರು. ಅಂತಂದ್ರೆ ಆಚಾರ್ಯರು ಪಾಜಕದಲ್ಲಿ ಹುಟ್ಟಿದ್ದು ನಿರ್ವಿವಾದ, ಅದರಲ್ಲಿ ಏನು ಎರಡನೇ ಮಾತೇ ಇಲ್ಲ. ಅಂತಂದ್ರೆ ಈಗಲೂ ಕೂಡ ಅಲ್ಲಿ ಸದರಿ ಗ್ರಾಮಕ್ಕೆ ನೀವು ಹೋದಾಗ ಕೆಲವರು ತೋರಿಸ್ತಾರೆ ಆಚಾರ್ಯರ ಪೂರ್ವಜರು ಇಲ್ಲಿ ಇದ್ರು ಅಂತ. ಆಚಾರ್ಯ ಮಧ್ವರ ತಂದೆ ಒಬ್ಬ ದೊಡ್ಡ ವಿದ್ವಾಂಸರಾಗಿದ್ದರು. ಪ್ರಾಯ ಅವರಷ್ಟು ದೊಡ್ಡ ವಿದ್ವಾಂಸರು ಆಗಿನ ಸಮಯದಲ್ಲಿ ಯಾರೂ ಇರಲಿಲ್ಲ. ಅವರು ಏನು ಮಾಡ್ತಿದ್ರು ಅಂತಂದ್ರೆ ನಿತ್ಯದಲ್ಲಿ ಅವರು ಕೂಡ ಅನಂತ ಶಯನದಲ್ಲಿ ಬಂದು ಪೂಜೆ ಮಾಡಿ ಅಲ್ಲಿ ಪಾಠ ಪ್ರವಚನ ಮಾಡ್ತಿದ್ರು. ಅವರು ದೊಡ್ಡ ಪೌರಾಣಿಕರು. ಅವರ ತಂದೆ ಆಚಾರ್ಯರ ತಂದೆ ನಾರಾಯಣ ಭಟ್ರು ಅಂತ. ಆಮೇಲೆ ಮುಂದೆ ಅವರು ಅಲ್ಲಿಂದ ಸದರಿ ಬಿಟ್ಟು ಮುಂದೆ ಪಾಜಕಕ್ಕೆ ಹೋಗಿ ಅಲ್ಲಿ ನೆಲೆಸ್ತಾರೆ. ಅಲ್ಲಿ ಏನಾಯ್ತು ಅಂತಂದ್ರೆ ಅವರು ತುಂಬಾ ಸಾತ್ವಿಕರು ನಾರಾಯಣ ಭಟ್ರು. ಆಮೇಲೆ ಅದರ ಜೊತೆಗೆ ಬಡತನ, ವಿಪರೀತ ಬಡತನ. ಆಚಾರ್ಯರ ಹುಟ್ಟಿದಾಗ ಆಚಾರ್ಯರಿಗೆ ಹಾಲು ಕೊಡ್ಲಿಕ್ಕೆ ಅವ್ರ ಮನೇಲಿ ಹಸು ಇರಲಿಲ್ಲ, ಅದು ಕಥೆ ಮುಂದೆ ಬರುತ್ತೆ. ಅಂತಹ ಬಡತನ ಅವ್ರದ್ದು, ವಿಪರೀತ ಬಡತನ ಆಚಾರ್ಯರದು. ಆಚಾರ್ಯರ ತಂದೆ ಮತ್ತೆ ಅವರ ತಾಯಿಯಲ್ಲಿ ಇದರಲ್ಲಿ. ಆಮೇಲೆ ತುಂಬಾ ವಿದ್ವಾಂಸರಿದ್ರು ಭಟ್ರು. ಹಿಂಗಾಗಿ ಅದಕ್ಕೆ ಅವರಿಗೆ ಎಲ್ಲರೂ ಭಟ್ರು ಅಂತಿದ್ರು. ಏನಾಗಿದೆ ಅಂತಂದ್ರೆ ಭಟ್ರು ಅಂತಂದ್ರೆ ಅಡಿಗೆ ಮಾಡೋರೇ ಭಟ್ರಾಗ್ಬಿಟ್ಟಿದ್ದಾರೆ, ವೇದಾಂತಿಗಳು ಭಟ್ರಾಗಿಲ್ಲ. ಆಗಿನ ಸಮಯದಲ್ಲಿ ಭಟ ಅಂತಂದ್ರೆ ಇದು ಜ್ಞಾನದಲ್ಲಿ ಒಬ್ಬ ಭಾರಿ ಶೂರನಾಗಿರ್ತಾನೆ. ಅವನು ವಿದ್ವಾಂಸನಾಗಿ ಎಲ್ಲ ವೇದ ಪಾರಂಗತ, ಎಲ್ಲ ಪುರಾಣ ಉಪನಿಷತ್ತುಗಳನ್ನು ಅದರ ಸಾರವನ್ನು ಕುಡಿದು ಅವನು ಭಟ್ಟನಾಗಿರ್ತಾನೆ. ಭಟ್ಟ ಅಂತಂದ್ರೆ ಶೂರತನ ಅಂತವನು ಭಟ್ಟ. ಆದರೆ ಈಗೇನಾಗ್ಬಿಟ್ಟಿದೆ, ಪರಿಹಾಸದಿಂದ ಬ್ರಾಹ್ಮಣರಿಗೆ ಏನ್ ಭಟ್ರೆ ಅಂತ ಕೇಳಲಿಕ್ಕೆ ಶುರು ಮಾಡಿಬಿಟ್ಟಿದ್ದೀವಿ. ಅದು ಒಂಥರ ಇವರು ಅಪ್ರಯೋಜಕರು, ಇವರಿಂದ ಏನು ಕೆಲಸ ಆಗಲ್ಲ ಅಂತ ಅವರಿಗೆ ಬ್ರಾಹ್ಮಣರಿಗೆ ಪರಿಹಾಸ ಮಾಡ್ತಾ ಇದ್ದಾರೆ ಈಗ ಜನ. ಭಟ್ರೆ ಅಂತಂದ್ರೆ ಹಾಗಾಗಿದೆ. ಆದರೆ ಆ ಸಮಯದಲ್ಲಿ ಭಟ್ಟ ಅಂತಂದ್ರೆ ವಿದ್ವಾಂಸ ಅಂತ ಹೇಳ್ತಿದ್ರು. ಆ ಮಧ್ಯಗೆ ಭಟ್ರು ಅಥವಾ ನಡಿಲ್ಲಾಯ ಭಟ್ಟರು. ಈಗ ನೋಡಿ ಅವರಿಗೆ ಯಾಕೆ ನಡಿಲ್ಲಾಯರು ಅಂತ ಬಂತು ಅಂತಂದ್ರೆ ಅವರ ಮನೆ ಮಧ್ಯದಲ್ಲಿ ಇತ್ತು ಅಂತೆ, ಅದಕ್ಕೆ ಹಿಂಗಾಗಿ ನಡಿಲ್ಲಾಯ ಅಂತ ಬಂತು. ಆಗಿನ ಒಂದು ಸಾಮಾಜಿಕ ಒಂದು ಸ್ಥಿತಿ ಹಿಂಗಿತ್ತು. ಒಂದು ಗ್ರಾಮದಲ್ಲಿ, ಒಂದು ಸಣ್ಣ ಪುಟ್ಟ ಗ್ರಾಮದಲ್ಲಿ 3 ಮನೆ ಇದೆ ಅನ್ಕೊಳ್ಳಿ. ಅಂತಂದ್ರೆ ತೆಂಕು ಮನೆ ಇದ್ದವರು ತೆಂಕಿಲ್ಲಾಯರು, ನಡು ಮಧ್ಯದಲ್ಲಿ ಮನೆ ಇರೋರು ನಡಿಲ್ಲಾಯರು, ಅದೇ ಮಧ್ಯಗೇಯರು. ಹೀಗೆ ಒಂದು ಸಾಮಾಜಿಕ ವ್ಯವಸ್ಥೆ ಇತ್ತು. ಅಂತಂದ್ರೆ ಮುಖ್ಯವಾಗಿ ಬೇಸಿಕಲಿ ಏನು ಅಂತಂದ್ರೆ ಅದೊಂಥರ ಅಡ್ರೆಸ್ ಇದ್ದಂಗೆ. ಯಾರಾದ್ರೂ ಕೇಳಿದ್ ಬಂದ್ರೆ ಆ ಮನೆಗೆ ಹೋಗ್ಬೋದು ನೇರವಾಗಿ, ಅಡ್ರೆಸ್ ಹಂಗಿತ್ತಾಗ. ಆಮೇಲೆ ಇನ್ನೂ ಒಂದು ಉದಾಹರಣೆಗೆ, ಒಂದು ಹಳ್ಳಿ ಇರುತ್ತೆ, ಹಳ್ಳಿಯಲ್ಲಿ ಒಂದು 10-15 ಮನೆ ಇರುತ್ತೆ. ಒಂದು ಯಾವುದೋ ಮನೆ ನಾವು ಹುಡುಕಬೇಕು ಅಂತಂದ್ರೆ ಆ ಮನೆಯ ವಿಶೇಷತೆ ಏನು, ಆ ಮನೆಯಲ್ಲಿ ಏನಿದೆ ಅಂತ. ಈಗ ಉದಾಹರಣೆಗೆ ಅವ್ರ ಮನೆಯಲ್ಲಿ ಒಂದು ಸಣ್ಣ ಕೆರೆ ಇದೆ, ಅವರು ಕೆದ್ಲಾಯರಾದರು. ಕೆದ್ಲಾಯರಂತೆ ಈಗಲೂ ತುಂಬಾ ಜನ ಇದ್ದಾರೆ ಆ ಕಡೆ, ಉಡುಪಿ ಮಂಗಳೂರು ಕಡೆ ಎಲ್ಲ. ಆಮೇಲೆ ಯಾರ ಮನೆಯಲ್ಲಿ ಹಲಸಿನ ಹಣ್ಣಿನ ತೋಟ ಇದೆಯೋ ಅಥವಾ ಮರಗಳಿದೆಯೋ ಅವರು ಪೆಜತ್ತಾಯರಾದರು. ಅವರೇ ಪೆಜ ಅಂತಂದ್ರೆ ಹಲಸು. ಆಮೇಲೆ ತುಂಬಾ ದೊಡ್ಡ ತೋಟದಲ್ಲಿ ಮನೆ ಇದೆ, ಅವರು ತೋಟಂತಿಲ್ಲಾಯರಾದರು. ಆಮೇಲೆ ಯಾರ ಮನೆಯಲ್ಲಿ ಮಾವಿನ ತೋಟ ಇದೆ, ಮ್ಯಾಂಗೋ, ಅವರು ಕುಕ್ಕಿಲ್ಲಾಯರು ಅಂತ. ಕುಕ್ಕು ಅಂತಂದ್ರೆ ತುಳುವಿನಲ್ಲಿ ಮ್ಯಾಂಗೋ ಅದು. ಹಾಗೆ ಅವರ ಮನೆಯ ಒಂದು ಪರಿಸರ, ಅವರ ಮನೆಯಲ್ಲಿ ಏನಿದೆ ನೋಡಿಕೊಂಡು ಆಗ ಅಡ್ಡ ಹೆಸರು ಇಡ್ತಿದ್ರು. ಆಮೇಲೆ ಆಚಾರ್ಯರ ತಾಯಿಯ ಬಗ್ಗೆ 1-2 ಮಾತು ಹೇಳ್ತಾರೆ. ಅಲ್ಲೇ ಮಲಪೆ ಸಮುದ್ರದ ಹತ್ತಿರ ಒಂದು ಟೆಂಕನಡಿಯೂರು ಅಂತ ಒಂದು ಊರಿದೆ. ಈಗ ಅದು ನಿಡಿಯೂರು ಅಂತ ಆಗಿದೆ. ಅಲ್ಲಿ ಆಚಾರ್ಯರ ತಾಯಿ ವಾಸ ಮಾಡ್ತಾ ಇದ್ರು. ಆಚಾರ್ಯರ ತಾಯಿ ಅಲ್ಲಿ ವಾಸ ಮಾಡ್ತಾ ಇದ್ರು. ಮಧ್ಯಗೆ ಭಟ್ರು ಇಲ್ಲಿ ಉಡುಪಿ ಹತ್ರ ಪಾಜಕದಲ್ಲಿ ಅಂದ್ರೆ ಸದರಿ ಹತ್ರ ಇದ್ದಾಗ ಅವರಿಬ್ಬರಿಗೂ ಮದುವೆ ಆಯಿತು. ಮದುವೆ ಆದಾಗ ಒಂದು ಬಹಳ ಕವಿ ಮೀಮಾಂಸದಿಂದ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಒಬ್ಬ ವಿಪ್ರನಿಂದ ವೇದ ವಿದ್ಯೆಯನ್ನು ಹೇಗೆ ಸ್ವೀಕಾರ ಮಾಡಿದರೋ ಹಾಗೆ ಆ ಆಚಾರ್ಯರ ತಾಯಿಯನ್ನು ಅವರ ತಂದೆ ಸ್ವೀಕಾರ ಮಾಡಿದರು ಅಂತ ಹೇಳ್ತಾರೆ. ಬಹಳ ಅನುರೂಪ ದಾಂಪತ್ಯ ಅವರದು, ಬಹಳ ಅದ್ಭುತವಾದ ದಾಂಪತ್ಯ. ಕಡು ಬಡತನ ಇದ್ದರೂ ಕೂಡ ಬಹಳ ಸಾಮರಸ್ಯವಾಗಿತ್ತು. ಈಗ ಏನಾಗತ್ತೆ ಅಂತಂದ್ರೆ ದೇವರು ಎಲ್ಲ ಕೊಟ್ಟಿರ್ತಾನೆ, ಆದ್ರೆ ಸಾಮರಸ್ಯ ಇರಲ್ಲ. ಅಲ್ಲಿ ಇರಲಿಲ್ಲ. ಕಡು ಬಡತನ ಇದ್ರೂ ತುಂಬಾ ಸಾಮರಸ್ಯವಾಗಿತ್ತು. ಆದರೆ ಅನಂತೇಶ್ವರನಲ್ಲಿ ಅತಿಯಾದ ಭಕ್ತಿಯನ್ನು ಅವರು ಮಾಡಿದರು. ಭಕ್ತಿ ಶ್ರದ್ಧೆಯಿಂದ ಅನಂತೇಶ್ವರದಲ್ಲಿ ಸೇವೆ ಮಾಡಿದರು. ತುಂಬಾ ಸೇವೆ ಮಾಡಿದರು. ಅವರು ಸೇವೆ ಮಾಡಿದ್ದಕ್ಕೆ ಜನರು ಹೇಳೋರಂತೆ ಅಲ್ಲಿ, ಅಯ್ಯೋ ಇವರಿಗೆ ದೇವರು ಒಳ್ಳೇದು ಮಾಡೇ ಮಾಡ್ತಾನೆ ಅಂತ. ಯಾಕೆ ಅಂತಂದ್ರೆ
ಆಚಾರ್ಯರ ತಂದೆ ತಾಯಿಗೆ ಆಚಾರ್ಯರ ಹುಟ್ಟೋಗಿಂತ ಮುಂಚೆ ಒಬ್ಬಳು ಮಗಳಿದ್ಲು ಅಂತ ಮಧ್ವ ವಿಜಯದಲ್ಲಿ ಬರುತ್ತೆ. ಬರೀ ಹೆಣ್ಣು ಮಕ್ಕಳಿದ್ರು, ಆದರೆ ಗಂಡು ಮಕ್ಕಳು ಇರಲಿಲ್ಲ ಅಂತ ಒಂದು. ಆಮೇಲೆ ಗಂಡು ಮಕ್ಕಳು ಹಿಂಗೆ ಹುಟ್ಟುತ್ತಾ ಸಾಯ್ತಾ ಇದ್ರು ಅಂತ ಅದೊಂದು ಅಂಡರ್ ಕರೆಂಟ್ ಆಗಿ ಬರುತ್ತೆ ಮಧ್ವ ವಿಜಯದಲ್ಲಿ. ಅವರು ಏನು ಮಾಡಿದರು, ಅನಂತೇಶ್ವರನಲ್ಲಿ ಸುಮಾರು 12 ವರ್ಷಗಳ ಕಾಲ ಹೇಗೆ ಅದಿತಿ ಕಾಶ್ಯಪರು ವಾಮನನ ಜನನಕ್ಕೋಸ್ಕರ ಪಯೋವ್ರತ, ಕಠಿಣ ವ್ರತ ಹೇಗೆ ಮಾಡಿದ್ರು ಹಾಗೆ ಇವರು ಕೂಡ ಮಾಡಿದ್ರು ಅಂತ ಮಧ್ವವಿಜಯ ಹೇಳುತ್ತೆ. ಇಲ್ಲಿ ಇವರು ಏನಾಗಿತ್ತು ಅಂತಂದ್ರೆ, ಇವರು ಅನಂತಾಸನದಲ್ಲಿ ಇವರು ಅಲ್ಲೇ ಪೂಜೆ ಮಾಡಿ ಅಲ್ಲೇ ಪುರಾಣಗಳನ್ನು ಹೇಳ್ತಾ ಇರಬೇಕಾತಂದ್ರೆ ಇವರಿಗೆ ಒಂದು ಸಂಶಯ ಪ್ರಾರಂಭ ಆಯಿತು, ಸಂಶಯ ಬರಲಿಕ್ಕೆ ಶುರುವಾಯಿತು. ಈ ಸಂಶಯ ಏನಾಯಿತು ಅಂತಂದ್ರೆ, ಪುರಾಣಗಳಲ್ಲಿ ಎಲ್ಲೂ ಅದ್ವೈತದ ಬಗ್ಗೆ ಅಷ್ಟು ಹೇಳಲ್ಲ, ಆದರೆ ಆಗಿನ ಸಮಯದಲ್ಲಿ ಆ ಶಿವಳ್ಳಿ ಅಥವಾ ಉಡುಪಿ ಅಂತ ನಾವೇನು ಹೇಳ್ತೀವಿ, ಆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಅನೇಕ ಮಠಗಳಿದ್ವು. ಎಲ್ಲ ಮಠಗಳಲ್ಲಿಯೂ ಅದ್ವೈತ ಸಂಪ್ರದಾಯ, ಅದ್ವೈತದ ಪರಂಪರೆಯ ಸ್ವಾಮಿಗಳು ಇದ್ರು, ಅದ್ವೈತವನ್ನೇ ಹೇಳ್ತಾ ಇದ್ರು. ಆದರೆ ಪುರಾಣಕ್ಕೆ ಅದು ಕೂಡ್ತಾ ಇರಲಿಲ್ಲ, ಅವರು ಹೇಳೋದು, ಅವರು ಪ್ರಚಾರ ಮಾಡೋದು. ಆದ್ದರಿಂದಾಗಿ ಇವರಿಗೆ ಒಂದು ಗೊಂದಲ ಆಯಿತು ಮಧ್ಯಗೆಯ ಭಟ್ರಿಗೆ. ಆಮೇಲೆ ಅವರು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ, ನನಗೆ ನೀನು ಸತ್ಯದ ದಾರಿಯನ್ನು ತೋರಿಸು, ನನಗೆ ಈ ಸತ್ಯದ ದಾರಿಯನ್ನು ತೋರಿಸಿರುವಂತಹ ಒಬ್ಬ ಮಗನನ್ನು ಕೊಡು, ಪುತ್ರನನ್ನು ಕೊಡು ಅಂತ 12 ವರ್ಷಗಳ ಕಾಲ ಅನಂತಾಸನದಲ್ಲಿ ಸೇವೆ ಮಾಡ್ತಾರೆ. ಪುತ್ರ ಅಂತಂದ್ರೆ, ಅಂತಂದ್ರೆ ದುಃಖ. ಯಾರು ದುಃಖದಿಂದ ನಮ್ಮನ್ನು ಪರಿಹಾರ ಮಾಡುತ್ತಾನೆ ಅಂತಂದ್ರೆ ಐಹಿಕ ದುಃಖ ಅಲ್ಲ, ಪಾರಮಾರ್ಥಿಕ ದುಃಖದಿಂದಲೂ ಕೂಡ ನಮ್ಮನ್ನು ಯಾರು ನರಕದಿಂದ ಪಾರ ಮಾಡುತ್ತಾನೆ ಅವನು ಪುತ್ರ. ಅದಕ್ಕೆ ಪುತ್ರ ಅಂತ ಹೇಳೋದು. ಆಗ ಮಧ್ಯಗೆ ಭಟ್ರು ಅನಂತೇಶ್ವರನಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಬೇಡ್ಕೋತಾರೆ. ಅಂತಂದ್ರೆ ಒಂದು ದಿನ ಏನಾಗುತ್ತೆ ಅಂತಂದ್ರೆ, ಅವರು ಸತ್ಯದಾರಿಯನ್ನು ಹುಡುಕ್ತಾ ನನಗೆ ಒಬ್ಬ ಸತ್ಯದಾರಿಯನ್ನು ತೋರಿಸಿರುವಂತಹ ಮಗ ಹುಟ್ಲಿ ಅಂತ ಅನಂತೇಶ್ವರನಲ್ಲಿ ಪ್ರಾರ್ಥನೆ ಮಾಡಿದರು. ಆಮೇಲೆ ಒಂದು ಶುಭ ದಿನ, ವಿಜಯದಶಮಿಯ ದಿನ, ವಿಜಯದಶಮಿ ಆಚಾರ್ಯರು ಅವತಾರ ಮಾಡಿದರು ಅಂತ ಹೇಳ್ತಾರೆ. ಅಂತಂದ್ರೆ ಕೆಲವರು ಹೇಳ್ತಾರೆ ರಥಸಪ್ತಮಿ ದಿನನೂ ಆಚಾರ್ಯರು ಹುಟ್ಟಿದ್ರು ಅಂತ ಕೆಲವರು ಹೇಳ್ತಾರೆ, ಆದರೆ ವಿಜಯದಶಮಿ ದಿನ ಹುಟ್ಟಿದ್ರು ಅಂತ ಕೆಲವರು ಹೇಳ್ತಾರೆ. ಯಾರು ಕೇಳಿದ್ರೆ ಇಬ್ರು ಕೂಡ ಪುರಾಣದ ಶ್ಲೋಕ ಕೋಟ್ ಮಾಡ್ತಾರೆ. ನಮಗೆ ಎರಡೂ ಕನ್ಫ್ಯೂಷನ್ ಆಗಿಬಿಟ್ಟಿದೆ ಈಗ. ನೋಡಿ, ನಾವು ಆಚಾರ್ಯ ಮಧ್ವರು ನಮ್ಮನ್ನು ಬಿಟ್ಟು ಹೋಗಿದ್ದು, ಬದರಿಗೆ ಹೋಗಿದ್ದು ನಮಗೆ ನೆನಪಿದೆ, ಆದರೆ ಅವರು ಹುಟ್ಟಿದ್ದ ದಿನ ಬಹಳ ಗೊಂದಲ. ಆದರೆ ಈಗ ಏನಾಗಿದೆ ಅಂತಂದ್ರೆ, ಎಲ್ಲಾ ಪಂಚಾಂಗದಲ್ಲಿ, ಎಲ್ಲಾ ಮಠದ ಪಂಚಾಂಗದಲ್ಲಿ ವಿಜಯದಶಮಿ ಮಧ್ವ ಜಯಂತಿ ಅಂತ ಬರೀತಾರೆ. ಯಾಕೆ ಅಂತಂದ್ರೆ ಅದು ಔಚಿತ್ಯ. ಅದು ವಿಜಯದಶಮಿ ದಿನ ಆಚಾರ್ಯರು ಹುಟ್ಟಿದ್ರು ಅನ್ನಕ್ಕೆ ಅಧ್ಯಾತ್ಮದ ವಿಜಯಕ್ಕೋಸ್ಕರ ನವರಾತ್ರಿ ಮುಗಿದು ವಿಜಯದಶಮಿ ದಿನ ಅವರು ಹುಟ್ಟಿದ್ದು ಅನ್ನಲಿಕ್ಕೆ ಯಾವುದೇ ನಿರ್ವಿವಾದ ಇಲ್ಲ. ಅವರು ಅಧ್ಯಾತ್ಮದ ವಿಜಯಕ್ಕಾಗಿ ಆಚಾರ್ಯರು ಅವತಾರ ಮಾಡಿದರು. ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಹೇಳ್ತಾರೆ, ಅಣುಮಧ್ವ ಚರಿತದಲ್ಲೇ ಮಾತು ಬರುತ್ತೆ. ಅಶ್ವಯುಜ ಶುದ್ಧ ದಶಮೀ ದಿವಸೆ ಭೂಪಾವನೆ ಪಾಜಕ ಶುಭ ಕ್ಷೇತ್ರೆ ಜಾಯತೋ ಮಧ್ಯಾಹ್ನ ವೇಳಾಯಾಮ್ ಬುಧವಾರ ಮರುತ್ತನುಹು ಅಂತಂದ್ರೆ ಮಧ್ಯಾಹ್ನ ದಿನ ಬುಧವಾರ ಇತ್ತು, ಅವತ್ತು ಆಚಾರ್ಯರು ಭೂಮಿಗೆ ಬಂದರು ಅಂತಂದ್ರೆ. ಇನ್ನೊಂದು ಹೇಳಬೇಕು ಅಂತಂದ್ರೆ, ಆಚಾರ್ಯರು ಭೂಮಿಗೆ ಬರೋ ಮುಂಚೆ ಒಂದು ವಿಶೇಷ ಹೇಳ್ತಾರೆ ನಾರಾಯಣ ಪಂಡಿತಾಚಾರ್ಯರು. ಆಚಾರ್ಯರ ತಾಯಿಯ ಗರ್ಭದಲ್ಲಿ ಏನು ವಾಸ ಮಾಡುತ್ತಿದ್ದ, ಅದು ಗರ್ಭವಾಸದಲ್ಲಿ ಅದೇನು ದೇವತೆಗಳಿಗೆ ಗರ್ಭವಾಸದ ದುಃಖ ಏನಿಲ್ಲ. ಅಂದ್ರೆ ಆಚಾರ್ಯರು ಗರ್ಭವಾಸ ಮಾಡಲಿಲ್ಲ ಅಂತೆ. ಯಾಕೆ ಅಂತಂದ್ರೆ ಈ ಗರ್ಭದ ದುಃಖ ಮನುಷ್ಯರಿಗೆ ಮಾತ್ರ, ದೇವತೆಗಳಿಗೆ ಗರ್ಭದ ದುಃಖ ಇಲ್ಲ. ಅದು ಅವರಿಗೆ ಅದರ ಗರ್ಭವಾಸ ಮಾಡಿದರೂ ಕೂಡ ಅವರಿಗೆ ದುಃಖ ಇಲ್ಲ. ಹಾಗೆ ಆಚಾರ್ಯರು ಆ ಗರ್ಭದಲ್ಲಿ ಗರ್ಭವಾಸವೇ ಮಾಡಲಿಲ್ಲ. ಯಾಕೆ ಅಂತಂದ್ರೆ ಅಲ್ಲಿ 9 ತಿಂಗಳು ಬೆಳೆದಿದ್ದು ಬೇರೆ ಒಂದು ಮಗು, ಅದರ ಪ್ರಾರಬ್ಧದಿಂದಾಗಿ ಅದು ಗರ್ಭವಾಸದ ಒಂದು ದುಃಖ ಅನುಭವಿಸಿತು. ಆಗ ಆಚಾರ್ಯರು ಆ ದೇಹದಲ್ಲಿ ಪ್ರವೇಶ ಮಾಡುವಕ್ಕಿಂತ ಮುಂಚೆ ಏನು ಮಾಡ್ತಾರಂತಂದ್ರೆ, ಅನಂತಾಸನ ದರ್ಶನವನ್ನು ಮಾಡಿಕೊಳ್ತಾರೆ. ಅನಂತ ಶಯನಕ್ಕೆ ಹೋಗಿ ಅನಂತಾಸನ ದರ್ಶನವನ್ನು ಮಾಡ್ತಾರೆ. ಅನಂತಾಸನ ದರ್ಶನ ಮಾಡ್ತಾರೆ. ಅಲ್ಲಿ ಪೂಜೆ ಮಾಡೋರು ಅಥವಾ ಯಾರಿಗೂ ಕಾಣಲ್ಲ ಅವರು. ಯಾಕೆ ಅಂತಂದ್ರೆ ವಾಯುದೇವರು ಯಾರಿಗೂ ಕಾಣಲ್ಲ.
ನಮಗೆ ಒಂಚೂರು ಗಾಳಿ ತಾಗಿತ್ತು ಅಂತಂದ್ರೆ ನಮಗಾಗ ಗೊತ್ತಾಗುತ್ತೆ, ಹೌದು ವಾಯುದೇವರು ಇದ್ದಾರೆ ಅಂತ, ವಾಯುದೇವರು ಇದು ಆಯಿತು, ಸ್ಪರ್ಶ ಆಯಿತು ಅಂತ ನಮಗೆ ಅನುಸಂಧಾನ ಆಗತ್ತೆ. ಆದರೆ ಅಲ್ಲಿ ಅನಂತಾಸನನ ದರ್ಶನವನ್ನು ಮಾಡಿ ಮತ್ತೆ ಅವರು ವಾಯುದೇವರು ಪ್ರಾಣದೇವರು ಆ ದೇಹಕ್ಕೆ ಪ್ರವೇಶ ಮಾಡಿದರು. ಅಲ್ಲೂ ಬಹಳ ಒಂದು ವಿಶೇಷವಾಗಿ ಹೇಳ್ತಾರೆ, ಹೇಗೆ ಒಬ್ಬ ರಾಜನ ಮೇಲೆ ದುಷ್ಟ ಕ್ಷತ್ರಿಯ ಅಥವಾ ದುಷ್ಟರು ಶತ್ರುಗಳು ಅವನ ಮೇಲೆ ದಾಳಿ ಮಾಡಿ ಅದನ್ನು ಅವನ ರಾಜ್ಯಭ್ರಷ್ಟನನ್ನಾಗಿ ಮಾಡಿ ಕಳಿಸಿರ್ತಾರೋ, ಹಾಗೆಯೇ ಅದೇ ರಾಜ ಮತ್ತೆ ಎಲ್ಲ ಸೈನ್ಯವನ್ನು ಸಂಗ್ರಹಿಸಿ ಅದೇ ದುಷ್ಟನನ್ನು ಮತ್ತೆ ಸಂಹಾರ ಮಾಡಿ ತನ್ನ ಸಿಂಹಾಸನವನ್ನು ಹೇಗೆ ಅವನು ತಗೋತಾನೆ, ಹಾಗೆ ಈ ಪುರ ಪ್ರವೇಶ, ಈ ದೇಹವೊಂದು ಪುರ, ಸುಂದರವಾದ ಪುರಕ್ಕೆ ಆಚಾರ್ಯರು ಪ್ರವೇಶ ಮಾಡಿದರು. ಆಚಾರ್ಯರು ಅಲ್ಲಿ ಪ್ರವೇಶ ಮಾಡಿದಾಗ ಅದೇನು ಮಗು, ಅದ್ರ ಒಳಗಡೆ ಒಂದು ಜೀವ ಏನಿತ್ತು ಅದು ತನ್ನ ಪ್ರಾರಬ್ಧ ಹಿಡಿದುಕೊಂಡು ಹೋಯಿತು. ಅದು 9 ತಿಂಗಳು ಗರ್ಭದ ದುಃಖ ಅನುಭೋಗಿಸಿ ಅದು ಆ ದೇಹದಿಂದ ಬಿಟ್ಟು ಹೋಯಿತು. ಆಚಾರ್ಯರು ಅದರಲ್ಲಿ ಪ್ರವೇಶ ಮಾಡಿದರು. ಆ ಪ್ರವೇಶ ಮಾಡಿದ್ದೇ ನಾನು ಹೇಳಿದೆ ಅಲ್ಲ, ಅಶ್ವಯುದ್ಧ ಶುದ್ಧ ದಶಮಿ ದಿನ ಮಧ್ಯಾಹ್ನ ಬುಧವಾರ, ಅವತ್ತು ಅಧ್ಯಾತ್ಮ ವಿಜಯಕ್ಕಾಗಿ ಆಚಾರ್ಯರು ಅವತಾರ ಮಾಡಿದರು ಪಾಜಕದಲ್ಲಿ. ಆಮೇಲೆ ಆದರೆ ಆ ಸಮಯದಲ್ಲಿ ಅವರ ತಂದೆ ಮಧ್ಯಗೆ ಭಟ್ರು ಇರಲಿಲ್ಲ ಮನೆಯಲ್ಲಿ. ಅವರು ಅನಂತಾಸನದಲ್ಲಿ ಪೂಜೆ ಮಾಡ್ತಾ ಇದ್ರು. ಅನಂತೇಶ್ವರನ ಪೂಜೆ ಸೇವೆ ಮುಗಿಸಿ ಅವರು ಮನೆಗೆ ಬರಬೇಕಾದ್ರೆ ಒಬ್ಬ ದಾರಿಯಲ್ಲಿ ಅವನು ಹೇಳಿದ, ಭಟ್ರೆ ನಿಮಗೆ ಗಂಡು ಮಗ ಆಗಿದೆ, ಮನೆಗೆ ಹೋಗಿ ಅಂತ ಹೇಳಿದ ಅಂತ ಅವನು. ಆಗ ಅದೇ ಸಮಯದಲ್ಲಿ ದೇವಲೋಕದಲ್ಲಿ ದುಂದುಬಿ ನಾದ ಆಗಿದ್ದು ಮಧ್ಯಗೆಯ ಭಟ್ರಿಗೆ ಕೇಳಿಸ್ತಂತೆ. ಮಧ್ವೈಜ ಹೇಳುತ್ತೆ ಕೇಳಿಸ್ತು ಅಂತ. ಆಮೇಲೆ ಹಾಗೆ ಅಲ್ಲೇ ಒಂದು ಮದುವೆ ದಿಬ್ಬಣ ನಡೀತಾ ಇತ್ತು. ಅವರು ಕೂಡ ನಗಾರಿ ಬಾರಿಸ್ತಾ ಇದ್ರು ಆಚಾರ್ಯರು ಹುಟ್ಟಿರೋ ಸಮಯದಲ್ಲಿ. ಅವರು ಮಧ್ಯಗೆ ಭಟ್ರು ಮನೆಗೆ ಬರ್ತಾರೆ. ಮನೆಗೆ ಬಂದು ಅಲ್ಲಿ ಮಗುವನ್ನು ನೋಡಿ ಬಹಳ ಸಂತಸದಿಂದ ನನಗೆ ಅವರು ಪುತ್ರೋತ್ಸವ ಮಾಡ್ತಾರೆ. ಪುತ್ರೋತ್ಸವ ಯಾಕಂದ್ರೆ 12 ವರ್ಷದ ನಂತರ ಒಂದು ಮಗು ಆಗಿದ್ದ ಅವರಿಗೆ ಪುತ್ರೋತ್ಸವ ಮಾಡ್ತಾರೆ. ಪುತ್ರೋತ್ಸವ ಮಾಡಿ ಎಲ್ಲ ಜಾತಕರ್ಮಗಳನ್ನು ಮಾಡಿ ಅವನಿಗೆ 12ನೇ ದಿವಸ ವಾಸುದೇವ ಅಂತ ನಾಮಕರಣ ಮಾಡ್ತಾರೆ. ಅಂತಂದ್ರೆ ನೋಡಿ, ವಾಸುದೇವ ಮುಖ್ಯವಾಗಿ ವಾ ಅಂತಂದ್ರೆ ಜ್ಞಾನ, ಅಸು ಅಂತಂದ್ರೆ ಪ್ರಾಣ. ವಾಸುದೇವ ಅಂತಂದ್ರೆ ಜ್ಞಾನವನ್ನು ಪ್ರಸಾರ ಮಾಡಲಿಕ್ಕೆ ಬಂದಿರುವನು ಇವನು ಪ್ರಾಣತತ್ವ. ಆದ್ದರಿಂದಾಗಿ ಅದೆಲ್ಲ ದೇವತೆಗಳ ಒಂದು ಡಿವೈನ್ ಪ್ಲಾನ್. ಅದು ಅವನಿಗೆ ಆ ಮಗುವಿಗೆ ವಾಸುದೇವ ಅಂತ ಇಡ್ಲಿಕ್ಕೆ ಅದು ಡಿವೈನ್ ಪ್ಲಾನ್ ಅದು. ಹಾಗಾಗಿ ಅವರು ವಾಸುದೇವ ಅಂತ ಇಟ್ಟರು. ಆಮೇಲೆ ಮುಂದೆ ಹೆಸರಿಟ್ಟ ಮೇಲೆ ಒಂದು ಇದನ್ನು ಮಾಡ್ತಾರೆ, ನಿಷ್ಕ್ರಮಣ ಅಂತ ಮಾಡ್ತಾರೆ, ಉಪನಿಷ್ಕ್ರಮಣ. ಅದೊಂದು ನಮ್ಮ ಕೆಲವು ಷೋಡಶ ಸಂಸ್ಕಾರದಲ್ಲಿ ಅದೊಂದು ಬರುತ್ತೆ. ಏನಂತಂದ್ರೆ ಮೊದಲನೇ ಬಾರಿ ಎಲ್ಲಾದರೂ ಆಚೆ ಹೋಗ್ಬೇಕು ಅಂತಂದ್ರೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಮತ್ತೆ ಬೇರೆ ಮಗುವಿನಿಗೆ ಮೊದಲು ಕರ್ಕೊಂಡು ಹೋಗೋದು ದೇವಸ್ಥಾನಕ್ಕಲ್ಲ. ಹಾಗಾಗಿ ಇವರು ಅನಂತೇಶ್ವರನ ದೇವಸ್ಥಾನಕ್ಕೆ ಪುಟ್ಟ ವಾಸುದೇವ ಆಚಾರ್ಯರನ್ನು ಕರ್ಕೊಂಡು ಬರ್ತಾರೆ. ಇನ್ನೂ ಏನೋ ಒಂದು 2-3 ತಿಂಗಳು ಅನಿಸುತ್ತೆ ಆ ನಿಷ್ಕ್ರಮಣ ಮತ್ತು ಉಪನಿಷ್ಕ್ರಮಣ ಆ ಸಂಸ್ಕಾರವನ್ನು ಮಾಡುವಾಗ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬರಬೇಕಂತ ಇನ್ನೂ ಮುಂಚೆ ಏನಾಗುತ್ತೆ ಅಂತಂದ್ರೆ, ಆಚಾರ್ಯರಿಗೆ ಹಾಲು ಕುಡಿಸ್ಬೇಕು ಅಂತಂದ್ರೆ ತಾಯಿಯ ಹಾಲು ಆಯಿತು, ಆದರೂ ಕೂಡ ಮೇಲಿಂದ ಹಾಲು ಕುಡಿಸ್ಬೇಕು ಅಂತಂದ್ರೆ ಅವ್ರ ಮನೆಯಲ್ಲಿ ಒಂದು ಹಸು ಕೂಡ ಇರಲಿಲ್ಲ ಅಂತೆ. ಅಷ್ಟು ಬಡತನ, ತುಂಬಾ ಬಡತನ. ಆದರೆ ಆ ಮಧ್ಯಗೆಯ ಭಟ್ಟರ ಒಬ್ಬರು ನೇಬರ್ ಇದ್ರಂತೆ, ಪಕ್ಕದ ಮನೆಯವರು, ಮೂಡಿಲ್ಲಾಯರು ಅಂತ. ಅವರು ಏನು ಮಾಡ್ತಾರಂತಂದ್ರೆ, ಅವರು ಈ ಮಧ್ಯಗೆಯ ಭಟ್ಟರ ಮೇಲೆ ಅಪಾರವಾದಂತಹ ಪ್ರೀತಿಯಿಂದ ಇವರಿಗೆ ಒಂದು ಹಸು ದಾನವಾಗಿ ಕೊಡ್ತಾರೆ. ನೋಡಿ, ಆ ಹಸು ದಾನವಾಗಿ ಕೊಟ್ಟಿದ್ದಕ್ಕೆ ಆಚಾರ್ಯರು ಅವರಿಗೆ ಸಸ್ಯಾಸ್ತ್ರದ ಒಂದು ಶ್ರವಣ ಮಾಡುವಂತೆ ಮುಂದೆ ಆ ಮೂಡಿಲ್ಲಾಯರು ವಯಸ್ಸಾಯಿತು, ತೀರ್ಕೊಂಡ್ರು. ಅದೇ ಮೂಡಿಲ್ಲಾಯರು ತನ್ನ ಮಗನಲ್ಲಿ ಮತ್ತೆ ಹುಟ್ಟಿ ಬರ್ತಾರೆ. ಇದು ಭಾರಿ ಆಶ್ಚರ್ಯ. ತನ್ನ ಮಗನಲ್ಲೇ ಹುಟ್ಟಿ ಬಂದು ಆಚಾರ್ಯರ ಶಿಷ್ಯರಾಗ್ತಾರೆ. ಅವರು ಯಾರಂತ ನಾನು ಮುಂದೆ ಒಂದು ಪ್ರಸಂಗ ಬರುತ್ತೆ, ಅಲ್ಲಿ ಹೇಳ್ತೀನಿ ನಾನು ಅವ್ರು ಯಾರಂತ. ಕೃಷ್ಣ ಪ್ರತಿಷ್ಠೆ ಮಾಡಬೇಕಾದ್ರೆ ಆ ಪ್ರಸಂಗ ಬರುತ್ತೆ, ಅಲ್ಲಿ ನಾನು ಹೇಳ್ತೀನಿ. ನೋಡಿ, ವಾಯುದೇವರಿಗೆ ಕ್ಷೀರದಾನ ಮಾಡಿದ್ದಕ್ಕೆ ಆಚಾರ್ಯರು ಅವರಿಗೆ ಸಂಪೂರ್ಣವಾಗಿ ತತ್ವಶಾಸ್ತ್ರದ ಜ್ಞಾನವನ್ನು ಅವರು ಅಂತ ಆಶೀರ್ವಚನ ಮಾಡಿಬಿಟ್ರು. ಅಂತಹ ಮೂಡಿಲ್ಲಾಯರು ಆಚಾರ್ಯರ ಮನೆಗೆ ಒಂದು ಹಸುವನ್ನು ಆಚಾರ್ಯರಿಗೆ ದಾನ ಕೊಟ್ಟರು. ಅಂತಂದ್ರೆ ಯೋಗ್ಯವಾದವರಿಗೆ ದಾನ ಕೊಟ್ಟರೆ ನಿಮಗೆ ಅದರ
ಪೂರ್ತಿ ಫಲ ಸಿಗತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಹಾಗೆ ಆಯಿತು ಅಂತಂದ್ರೆ ಯಾರಿಗೆ ನೀವು ಕ್ಷೀರದಾನ ಕೊಟ್ಟಿದ್ದು? ವಾಯುದೇವರಿಗೆ, ಪ್ರಾಣದೇವರಿಗೆ ದಾನ ಕೊಟ್ಟರೆ ನೀವು. ಆಮೇಲೆ ಆ ಮಗುವಿನ ಕರ್ಕೊಂಡು ಇದಕ್ಕೆ ಹೋಗ್ತಾರೆ, ಅನಂತಾಸನಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅನಂತೇಶ್ವರ, ಈ ಮಗು ನಿನ್ನ ಸ್ವತ್ತು, ನನ್ನದಲ್ಲ. ನೀನು ಕರುಣಿಸಿದ್ದ ಈ ಮಗು ನಾನು ನಿನ್ನ ಅಡಿಗಾವರದಲ್ಲಿ ಇಡ್ತಾ ಇದ್ದೇನೆ ಅಂತ ಹೇಳಿ ಅನಂತೇಶ್ವರನಿಗೆ ಮಧ್ಯಗೆ ಭಟ್ರು ಮತ್ತೆ ಆಚಾರ್ಯರ ತಾಯಿ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿ ಅವತ್ತು ಇಡೀ ದಿನ ಅಲ್ಲೇ ಇರ್ತಾರೆ. ಇದ್ದು ರಾತ್ರಿ ಇನ್ನೇನು ಹೊರಡಬೇಕು ಅಂತಂದ್ರೆ ಇಡೀ ಊರಿನ ಗ್ರಾಮದವರು ಎಲ್ಲ ಸೇರಿ ವಾಪಸ್ಸು ಇನ್ನೇನು ಪಾಜಕಕ್ಕೆ ಹೊರಡಬೇಕಾದ್ರೆ ಅಲ್ಲಿ ಒಂದು ದಟ್ಟವಾದ ಕಾಡಿದೆ. ಈಗಲೂ ನಿಮಗೆ ಸಿಗತ್ತೆ ಅದು. ಪಾಜಕಕ್ಕೆ ಹೋಗಬೇಕಾದ್ರೆ ಅದಕ್ಕೆ ಸಂದಳಿಗೆ ಪಾಡಿ ಅಂತ ಒಂದು ಹೆಸರಿದೆ. ಅಂತ ಸಂದಳಿಗೆ ಪಾಡಿ ಅಂತಂದ್ರೆ ಅದು ಸಂದಳಿಗೆ ಅನ್ನೋದು ಒಂದು ಪ್ರಕಾರದ ಒಂದು ಜಾತಿಯ ಮರ. ಅದು ತುಂಬಾ ಮರ ಇತ್ತದು. ಅಲ್ಲಿ ಒಂದು ಭೂತದ ದೇವಾಲಯ ಇದೆ. ಅದು ನಾನು ಪಾಜಕಕ್ಕೆ ಒಂದು ಸರ್ತಿ ಹೋಗಬೇಕಾದ್ರೆ ನೋಡಿದ್ದೀನಿ. ಅಲ್ಲಿ ಅದು ಒಂದು ಭೂತದ ದೇವಾಲಯ ಇದೆ. ಆದರೆ ಭೂತದ ಶಕ್ತಿ ಏನಿದೆ ಕ್ರಾಸ್ ಆಗಿದೆ. ಯಾಕೆಂದ್ರೆ ಅದು 700 ವರ್ಷದ ಭೂತ. ಆಗಿನ ಭೂತ ಈಗ ಶಕ್ತಿ ಇರಬೇಕಲ್ಲ, ಶಕ್ತಿ ಕ್ಷೀಣವಾಗಿದೆ. ಆದರೂ ಕೂಡ ಕೆಲವಲ್ಲಿ ಭೂತಾರಾಧನೆ ಮಾಡ್ತಾರೆ ಅಂತ ಕೇಳಿದ್ದೆ ನಾನು. ಈಗಲೂ ಆ ಸಂದೊಳಗೆ ಪಾಡಿ ಹತ್ರ ಒಂದು ಭೂತದ ದೇವಸ್ಥಾನ ಇದೆ. ಇವರು ಹೋಗ್ತಾ ಇರಬೇಕಾದ್ರೆ ಇವರ ಜೊತೆ ಒಬ್ಬ ಮನುಷ್ಯನಿಗೆ ಆ ಭೂತ ಒಳಗೆ ಹೋಗಿ ನೆತ್ತರ ಕಾರ್ಲಿಕ್ಕೆ ಪ್ರಾರಂಭ ಮಾಡಿದ. ಇವನು ನೆತ್ತರ ಕಾರ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಆಗ ಜನರು ಹೇಳಿದ್ರು, ಇಲ್ಲ ಇದು ಭೂತದ ಜಾಗ, ಇದು ಹಿಂಗಾಗಿ ಅದು ಭೂತ ಅವನ ಮೇಲೆ ಬಂದಿದೆ. ಆದರೆ ಚಿಕ್ಕ ಮಗು ಇದೆ, 2 ತಿಂಗಳ ಮಗು, ಅದಕ್ಕೂ ಏನು ಬಂದಿಲ್ಲ, ಅದಕ್ಕೇನು ಆಗಲಿಲ್ಲ, ಇವನಿಗೆ ಹೇಗಾಯ್ತು ಅಂತ ಎಲ್ಲರೂ ಆಶ್ಚರ್ಯಪಟ್ಟರು ಅಂತ ಮಧ್ವಿಜಯ ಹೇಳುತ್ತೆ. ಆಮೇಲೆ ಆ ಭೂತ ಏನು ಯಾವನಲ್ಲಿ ಹೋಗಿ ನೆತ್ತರ ಕಾರಿಸ್ತಾ ಇದ್ದಲ್ಲ ಅಲ್ಲೇ ಹೇಳ್ತಾನೆ ಅವನು. ಆ ಭೂತನೇ ಹೇಳುತ್ತೆ, ನಾವು ಸಂಚಾರ ಮಾಡುವ ಸಮಯ ಇದು. ನಾವು ಇಲ್ಲಿ ನಮ್ಮ ಶಕ್ತಿ ಬಹಳ ಪ್ರಬಲವಾಗಿರುತ್ತೆ. ನಾವು ಸಂಚಾರ ಮಾಡೋ ಸಮಯದಲ್ಲಿ ನೀವು ಈ ಕಡೆ ಹೋಗಿದ್ದೇ ದೊಡ್ಡ ತಪ್ಪು. ಆದ್ದರಿಂದಾಗಿ ನಾನು ಅವನ ಮೇಲೆ ಹೋದೆ. ಎಲ್ಲರ ಮೇಲೆ ಹೋಗಬೇಕಾಗಿತ್ತು. ಎಲ್ಲರ ಮೇಲೆ ಎಲ್ಲರೂ ನಾನು ನುಂಗಬಹುದಾಗಿತ್ತು. ಆದರೆ ನಿಮ್ಮ ಜೊತೆ ಆ ಒಂದು ವಿಶ್ವಮೂರ್ತಿ ಏನು ಮಗು ಇದೆ, ಆದ್ದರಿಂದಾಗಿ ನೀವೆಲ್ಲರೂ ಉಳಿದ್ರಿ ಅಂತಂದ್ರೆ ಆ ಮಗುವಿನಿಂದಾಗಿ ನೀವೆಲ್ಲರೂ ಉಳಿದ್ರಿ. ಇಲ್ಲ ಅಂತಂದ್ರೆ ಎಲ್ಲರೂ ನಾನು ಮುಗಿಸಿಬಿಡ್ತಿದ್ದೆ ಅಂತ ಭೂತ ಹೇಳುತ್ತೆ. ಆಗ ಎಲ್ಲರೂ ಆಶ್ಚರ್ಯಪಟ್ರು. ಅಂತಂದ್ರೆ ಆಚಾರ್ಯರ ಮೊದಲನೇ ಇದು ಇನ್ಸಿಡೆಂಟ್, ಇದು ಅವರ ಮೊದಲನೆಯ ಪವಾಡ, ಜನರನ್ನು ಭೂತದಿಂದ ರಕ್ಷಣೆ ಮಾಡಿದ್ದು ಅಂತ. ಆಗ ಅದಕ್ಕೆ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಲೋಕೇಶ್ವರ ಸಕಲ ಬಾಲತಮಖಿಲ ಅಂತ. ಅಂತಹ ಲೋಕೋತ್ತರವಾದಂತಹ ವ್ಯಕ್ತಿ ಆಚಾರ್ಯರದಿತ್ತು. ಅಂತಹ ಇನ್ನು ಮುಂದೆ ಅನೇಕ ಆಚಾರ್ಯರ ನಾವು ಪವಾಡಗಳನ್ನು ನೋಡ್ತಾ ಅವರು ಈ ಮಧ್ವ ವಿಜಯ ಪ್ರತಿಪಾದ್ಯರಾದ ಆಚಾರ್ಯ ಮಧ್ವರ ಅಂತರ್ಯಾಮಿಯಾದ ಗೋಪಾಲಕೃಷ್ಣನಿಗೆ ಸಮರ್ಪಣೆ ಮಾಡ್ತೀನಿ. ಅವನು ನಮ್ಮನ್ನು ಸಲಹಲಿ ಅಂತ ಹೇಳ್ತಾ ಇವತ್ತಿನ ಈ ಮಧ್ವ ವಿಜಯ ಚಿಂತನೆ ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ನಾಹಂ ಕರ್ತಾ ಹರಿಕರ್ತಾ ತತ್ಪೂಜಾ ಕರ್ಮಚಾಖಿಲಃ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿ ತತ್ಫಲಂ ತತ್ಮಹ್ಯಃ ಪುನಃ ಪುನಃ ಕರ್ಮನ್ಯಾಸೋ ಹರಾದೇವ ವಿಷ್ಣು ತೃಪ್ತಿಕರ ಸದಾ ಯತ್ಸರ್ವಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ಪ್ರಿಯತಾಂ ಪ್ರೀತಯೇ ವಾಲಂ ವಿಷ್ಣುರ್ಮೇ ಪರಮಸ್ಸಹೃತ್ ನಾಹಂ ಕರ್ತಾ ಹರಿಕರ್ತಾ ತತ್ಪೂಜಾ ಕರ್ಮಚಾಖಿಲಃ. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ ಹರಿ ಓಂ ಹರಿ ಓಂ. ಯಾರಿಗಾದರೂ